ಯಾರಾದರೂ ಒಂದು ಒಳ್ಳೆ ಟ್ರೇಡಿಂಗ್ ಸಿಸ್ಟಮ್ ವಿತ್ ಅ ವೆರಿ ಗುಡ್ ರಿಸ್ಕ್ ಟು ರಿವಾರ್ಡ್ ಇಂಟ್ರಾಡೇನಲ್ಲಿ ಪ್ರಾಫಿಟ್ ಬುಕ್ ಮಾಡಬೇಕಂದ್ರೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಟ್ರೇಡಿಂಗ್ ಸಿಸ್ಟಮ್. ಹೈಕೆನಾಶಿ ಕಲಿಯೋದ್ರಿಂದ ನಿಮಗೆ ಬೆಸ್ಟ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ 20 ಕ್ಯಾಂಡಲ್ಸ್ಟಿಕ್ ನಾಯ್ಸ್ ಅನ್ನೋದು ರಿಡ್ಯೂಸ್ ಆಗಿ ಬರೀ 3 ಕ್ಯಾಂಡಲ್ಗೆ ಸೀಮಿತ ಆಗಿದೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಲ್ಟಿ ಟೈಮ್ ಅನ್ನೋದು ತುಂಬಾ ಪವರ್ಫುಲ್. ಇಚಿಮಿಕು ಟ್ರೇಡಿಂಗ್ ಸಿಸ್ಟಮ್, ಹೈಕೆನಾಶಿ ಟ್ರೇಡಿಂಗ್ ಸಿಸ್ಟಮ್, ರೆಂಕೋ ಟ್ರೇಡಿಂಗ್ ಸಿಸ್ಟಮ್ ಅಂತ 3 ಪವರ್ಫುಲ್ ಅನಾಲಿಸಿಸ್ ಬರುತ್ತೆ. ಸ್ಟ್ರಾಟಜಿ, ಸ್ಕಿಲ್ಸ್, ಟೆಕ್ನಿಕಲ್ ಅನಾಲಿಸಿಸ್ is 20%. Remaining 80% goes to the discipline. 10 ಟ್ರೇಡ್ ಅಲ್ಲಿ 2 ಟ್ರೇಡ್ ಸಕ್ಸಸ್ ಆಗಿ ರಿಮೈನಿಂಗ್ 8 ಟ್ರೇಡ್ ಫೇಲ್ಯೂರ್ ಆದ್ರೂ ಸ್ಟಿಲ್ ನೀವು ನಿಮ್ಮ ಕ್ಯಾಪಿಟಲ್ ನ ಪ್ರೊಟೆಕ್ಟೆಡ್ ಮಾಡ್ಕೊಂಡಿರ್ತೀರಾ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್. ನಾನು ಚಲಪತಿ, ನಿಮ್ಮ ಟ್ರೇಡಿಂಗ್ ಮೆಂಟರ್. ಇವತ್ತಿನ ವಿಡಿಯೋನಲ್ಲಿ ನಾವು ಕಂಪ್ಲೀಟ್ ಆಗಿ ಹೈಕೆನಾಶಿ ಟ್ರೇಡಿಂಗ್ ಸಿಸ್ಟಮ್ನ ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ನಾನು ನಿಮ್ಗೆ ಹೇಳಿದ್ನಲ್ವ, ಆ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಅಲ್ಲಿ ಹೈಕೆನಾಶಿ ಅನ್ನೋದು ಒಂದು ಹೈಲಿ ಪವರ್ಫುಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್. ಇದು ಬಂದು ನಾವು ನಾರ್ಮಲ್ ಕ್ಯಾಂಡಲ್ಸ್ಟಿಕ್ಸ್ ಅಂತ ಕರಿತೀವಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೆಲವು ದ ಬಿಗ್ಗೆಸ್ಟ್ ಹೈಯೆಸ್ಟ್ ರಿಸರ್ಚ್ ಅನಲಿಸ್ಟ್ ಮತ್ತೆ ಕೆಲವರು ಎಕ್ಸ್ಪೀರಿಯನ್ಸ್ ಟ್ರೇಡರ್ಸ್ ಹೇಳೋದೇನಪ್ಪಾ ಅಂತಂದ್ರೆ, ಇಚಿಮಿಕು ಟ್ರೇಡಿಂಗ್ ಸಿಸ್ಟಮ್, ಹೈಕೆನಾಶಿ ಟ್ರೇಡಿಂಗ್ ಸಿಸ್ಟಮ್, ರೆಂಕೋ ಟ್ರೇಡಿಂಗ್ ಸಿಸ್ಟಮ್ ಅಂತ 3 ಪವರ್ಫುಲ್ ಅನಾಲಿಸಿಸ್ ಬರುತ್ತೆ. ಈ 3 ಪವರ್ಫುಲ್ ಅನಾಲಿಸಿಸ್ ಬಿಗ್ ಪಾರ್ಟಿಸಿಪೆಂಟ್ಸ್ ಲೈಕ್ HNIs, FIIs, DIs, ಇನ್ಸ್ಟಿಟ್ಯೂಷನಲ್ ವೈಸ್ ಪೀಪಲ್ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದೇ ರೀತಿ ನಮಗೆ ಒಂದು ಸ್ಟಾಕ್ ಮೊಮೆಂಟಮ್ ಅಂತ ಕರಿತೀವಲ್ವಾ. ಈಗ ಯಾವ್ದಾದ್ರು ಒಂದು ಸ್ಟಾಕು ಮೊಮೆಂಟಮ್ ಸ್ಟ್ರೆಂತ್ ಇದೆಯಾ ಬೈಯಿಂಗ್ ಸೈಡ್, ಅಥವಾ ಮೊಮೆಂಟಮ್ ಸೆಲ್ಲಿಂಗ್ ಸ್ಟ್ರೆಂತ್ ಇದೆಯಾ, ಅಥವಾ ಮೊಮೆಂಟಮ್ ಚೇಂಜ್ ಓವರ್ ಅಂದ್ರೆ ಬೈಯಿಂಗ್ ಟು ಸೆಲ್ಲಿಂಗ್, ಸೆಲ್ಲಿಂಗ್ ಟು ಬೈಯಿಂಗ್ ಚೇಂಜ್ ಓವರ್ ಇದೆಯಾ ಅಂತ ಹೇಳ್ಬಿಟ್ಟು ನಾವು ಹೈಕೆನಾಶಿ ಮುಖಾಂತರ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಅದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಸ್ನೇಹಿತರೆ. ಸೊ ಈ ಸ್ಟ್ರಾಟಜಿ ಬಂದು ಹೈಲಿ ಪವರ್ಫುಲ್ ಸ್ಟ್ರಾಟಜಿ ಆನ್ ಒನ್ ಆಫ್ ದಿ ಬೆಸ್ಟ್ ಸ್ಟ್ರಾಟಜಿ. ಸ್ಮಾಲ್ ರಿಸ್ಕ್ ಜೊತೆಗೆ ಒಂದು ಬಿಗ್ ರಿವಾರ್ಡ್, ಮಿನಿಮಮ್ 1:5 ರಿವಾರ್ಡ್ ಬುಕ್ ಮಾಡುವಂತ ಸ್ಟ್ರಾಟಜಿ. ಸೊ ಡಿಟೇಲ್ ಕಲಿತಾ ಹೋಗೋಣ ಯಾವ ತರ ಹೈಕೆನಾಶಿ ಸ್ಟ್ರಾಟಜಿ, ಹೈಕೆನಾಶಿ ಟ್ರೇಡಿಂಗ್ ಸಿಸ್ಟಮ್ ನ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಹೈಕೆನಾಶಿನ ಯೂಸ್ ಮಾಡ್ಕೊಂಡು ನಾವು ಡಿಫ್ರೆಂಟ್ ಸ್ಟ್ರಾಟಜೀಸ್ ನ ಬಿಲ್ಡ್ ಮಾಡ್ಕೋಬಹುದು. ನಾನು ನಿಮಗೆ ಫಸ್ಟ್ ಹೈಕೆನಾಶಿ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದ್ಮೇಲೆ ಹೈಕೆನಾಶಿ ಟ್ರೇಡಿಂಗ್ ಸಿಸ್ಟಮ್ ನ ಯೂಸ್ ಮಾಡ್ಕೊಂಡು ನಾವು ಹೇಗೆ ಟ್ರೇಡ್ ಒಂದು ಸ್ಟ್ರಾಟಜಿನ ಎಕ್ಸ್ಪ್ಲೈನ್ ಮಾಡ್ತೀವಿ, ಒಂದು ಬೆಸ್ಟ್ ಸ್ಟ್ರಾಟಜಿನ ಹೇಗೆ ನಾವು ಟ್ರೇಡ್ ತಗೊಂತೀವಿ ಅಂತ ಹೇಳ್ಬಿಟ್ಟು. ಸೊ ಇದ್ರೆ ಫಸ್ಟ್ ಸ್ಟೆಪ್ ಬಂದು ಇಲ್ಲಿ ಕ್ಯಾಂಡಲ್ಸ್ಟಿಕ್ಸ್ ಅಲ್ಲಿ ಹೋಗ್ಬಿಟ್ಟು ಚಾರ್ಟ್ ಪ್ಯಾಟರ್ನ್ ಅಲ್ಲಿ ಹೈಕೆನಾಶಿ ಅಂತ ಚೂಸ್ ಮಾಡ್ತಿದ್ದೀನಿ. ಓಕೆನಾ. ಸೊ ಈಗ ಹೈಕೆನಾಶಿ ಅನ್ನೋದು ಕ್ಯಾಂಡಲ್ಸ್ಟಿಕ್ ಆಡ್ ಆಯ್ತು. ಇಲ್ಲಿ ಮ್ಯಾಜಿಕ್ ಏನಪ್ಪಾ ಅಂತಂದ್ರೆ, ಹೈಕೆನಾಶಿನಲ್ಲಿ ನೀವು ನೋಡೋ ವ್ಯಾಲ್ಯೂ ಇರುತ್ತಲ್ವಾ, ಈ ವ್ಯಾಲ್ಯೂಗೂ ಅಂಡ್ ನಾರ್ಮಲ್ ಮಾರ್ಕೆಟ್ ವ್ಯಾಲ್ಯೂಗೂ ಡಿಫ್ರೆನ್ಸಿಯೇಷನ್ ಇರುತ್ತೆ. ಬಿಕಾಸ್ ಹೈಕೆನಾಶಿ ವ್ಯಾಲ್ಯೂ ಬಂದು ಡಿಫ್ರೆಂಟ್ ಆಗಿರುತ್ತೆ. ಸೊ ಇದು ನಿಮ್ಗೆ ಯಾವುದೇ ತರಹದ ಟ್ರೆಂಡ್ ಅಪ್ ಹೋಗುತ್ತೆ ಅಥವಾ ಡೌನ್ ಹೋಗುತ್ತೆ ಅಂತ ಸೂಚನೆ ಮಾಡೋಕ್ಕಿಂತ, ಟ್ರೆಂಡ್ ಮೊಮೆಂಟಮ್ ಅಂದ್ರೆ ಬೈ ಸೈಡ್ ಮೊಮೆಂಟಮ್ ಅಲ್ಲಿ ಇದೆಯಾ, ಸೆಲ್ ಸೈಡ್ ಮೊಮೆಂಟಮ್ ಅಲ್ಲಿ ಇದೆಯಾ, ಅಥವಾ ಟ್ರೆಂಡ್ ಚೇಂಜ್ ಓವರ್ ಆಗ್ತಿದೆಯಾ, ಬೈ ಟು ಸೆಲ್, ಸೆಲ್ ಟು ಬೈ. ನೀವು ಇನ್ನೊಂಥರ ಅರ್ಥ ಮಾಡ್ಕೋಬಹುದು, ಬೈಯಿಂಗ್ ಮೊಮೆಂಟಮ್ ಇಂದ ಸೆಲ್ಲಿಂಗ್ ಮೊಮೆಂಟಮ್ಗೆ ಅಥವಾ ಸೆಲ್ಲಿಂಗ್ ಮೊಮೆಂಟಮ್ ಇಂದ ಬೈಯಿಂಗ್ ಮೊಮೆಂಟಮ್ಗೆ. ಸೊ ಯಾವ ಕಡೆ ಚೇಂಜ್ ಓವರ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಡೀಟೇಲ್ಡ್ ಆಗಿ ಅರ್ಥ ಮಾಡ್ಕೋಬಹುದು. ಸೊ ಅಂಡ್ ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ನೀವು ಹೈಕೆನಾಶಿ ಟ್ರೇಡಿಂಗ್ ಸಿಸ್ಟಮ್ ಕಲಿಯೋದ್ರಿಂದ ನಿಮ್ಗೆ ಬರೋ ಹೈಕೆನಾಶಿ ಟ್ರೇಡಿಂಗ್ ಸಿಸ್ಟಮ್ ನೀವು ಕಲಿಯೋದ್ರಿಂದ ಉಪಯೋಗ ಏನಪ್ಪಾ ಅಂತಂದ್ರೆ, ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಅಂತ ನಾನು ನಿಮ್ಗೆ ಏನ್ ಹೇಳಿದೆ, ನಾರ್ಮಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಲ್ಲಿ ನಿಮಗೆ ಸಿಂಗಲ್ ಕ್ಯಾಂಡಲ್ಸ್ಟಿಕ್, ಡಬಲ್ ಕ್ಯಾಂಡಲ್ಸ್ಟಿಕ್, ಟ್ರಿಪಲ್ ಕ್ಯಾಂಡಲ್ಸ್ಟಿಕ್ ಅಂತ ನಿಯರ್ಲಿ ಒಂದು 20+ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಬರುತ್ತೆ. ಸಿಂಗಲ್ ಕ್ಯಾಂಡಲ್ಸ್ಟಿಕ್ ಅಲ್ಲಿ ಹ್ಯಾಮರ್, ಹ್ಯಾಂಗಿಂಗ್ ಮ್ಯಾನ್, ಶೂಟಿಂಗ್ ಸ್ಟಾರ್, ಮರುಬುಜ್ಜು, ಡೋಜಿ, ಸ್ಪಿನ್ನಿಂಗ್ ಟಾಪ್ಸ್ ಅಂತ ಸಿಂಗಲ್ ಅಲ್ಲಿ ಬರುತ್ತೆ. ಡಬಲ್ ಅಲ್ಲಿ ಎಂಗಲ್ಫಿಂಗ್, ಬುಲಿಶ್ ರಾಮಿ, ಪಿಯರ್ಸಿಂಗ್ ಅಂತ ಒಂದಷ್ಟು ಡಬಲ್ ಅಲ್ಲಿ ಬರುತ್ತೆ. ಟ್ರಿಪಲ್ ಅಲ್ಲಿ 3 ವೈಟ್ ಸೋಲ್ಜರ್ಸ್, ಬ್ಲಾಕ್ ಕ್ರೋಸ್ ಅಂತ ಹೇಳ್ಬಿಟ್ಟು ಒಂದು ನಿಯರ್ಲಿ ಒಂದು 20+ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಅನ್ನೋದು ನಿಮಗೆ ನಾರ್ಮಲ್ ಕ್ಯಾಂಡಲ್ಸ್ಟಿಕ್ಸ್ ಅಲ್ಲಿ. ನಾರ್ಮಲ್ ಕ್ಯಾಂಡಲ್ಸ್ಟಿಕ್ ಅಂದ್ರೆ ಇಲ್ಲಿ ತೋರಿಸಿದ್ನಲ್ವಾ, ಇದು ಬಂದು ನಾರ್ಮಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್. ಇದರಲ್ಲಿ ನಿಮ್ಗೆ ಅಷ್ಟು ಪ್ಯಾಟರ್ನ್ಸ್ ಬರುತ್ತೆ. ಅದೇ ನೀವು ಹೈಕೆನಾಶಿ ಕಲಿಯೋದ್ರಿಂದ ನಿಮ್ಗೆ ಬೆಸ್ಟ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಇಲ್ಲಿ ನೀವು 3 ಕ್ಯಾಂಡಲ್ಸ್ಟಿಕ್ ನ ಕಲಿಬೇಕಾಗಿರೋದು. ಓಕೆನಾ. ನಿಮ್ಗೆ ಈಸಿ ಆಯ್ತಲ್ವಾ, ಅಷ್ಟು 20 ಕ್ಯಾಂಡಲ್ಸ್ಟಿಕ್ ನಾಯ್ಸ್ ಅನ್ನೋದು ರಿಡ್ಯೂಸ್ ಆಗಿ ಬರೀ 3 ಕ್ಯಾಂಡಲ್ಗೆ ಸೀಮಿತ ಆಯ್ತು ಈಗ. ಸೊ ಈ 3 ಕ್ಯಾಂಡಲ್ಸ್ಟಿಕ್ಸ್ ನ ಕಲ್ತಿದ್ರ ಅಂದ್ರೆ ನೀವು ಹೈಕೆನಾಶಿ ಕಲ್ತಂಗೆ. ಅದು ಹೇಗೆ ಅಂತಂದ್ರೆ, ಫಸ್ಟ್ ಬಂದು ಹೈಕೆನಾಶಿ ಬುಲ್ಲಿಶ್ ಅಂತ ಕರಿತೀವಿ, ಹೈಕೆನಾಶಿ ಬುಲ್ಲಿಶ್ ಕ್ಯಾಂಡಲ್. ದೆನ್ ಸೆಕೆಂಡ್ ಒನ್ ಬಂದು ಹೈಕೆನಾಶಿ ಬೇರಿಶ್ ಕ್ಯಾಂಡಲ್. ಅಂಡ್ ಮೂರನೇದು ಯಾವ್ದಪ್ಪ ಅಂತಂದ್ರೆ ಹೈಕೆನಾಶಿ ಡೋಜಿ ಅಂತ ಕರಿತೀವಿ. ಸೊ ಹೈಕೆನಾಶಿ ಬುಲ್ಲಿಶ್ ಕ್ಯಾಂಡಲ್, ಹೈಕೆನಾಶಿ ಬೇರಿಶ್ ಕ್ಯಾಂಡಲ್ ಅಂಡ್ ಹೈಕೆನಾಶಿ ಡೋಜಿ. ಸೊ ಹೈಕೆನಾಶಿ ಬುಲ್ಲಿಶ್ ಕ್ಯಾಂಡಲ್ ಏನ್ ಹೇಳುತ್ತೆ ಅಂದ್ರೆ, ಪ್ರೈಸ್ ಅಪ್ ಹೋಗುತ್ತೆ ಅಂತ ಹೇಳುತ್ತೆ. ಹೈಕೆನಾಶಿ ಬೇರಿಶ್ ಅಂದ್ರೆ ಪ್ರೈಸ್ ಅಪ್ ಹೋಗುತ್ತೆ ಅನ್ನೋಕ್ಕಿಂತ ರೈಟ್ ವರ್ಡ್ ನಾನು ಏನ್ ಹೇಳ್ಬೋದು ಅಂದ್ರೆ, ಬುಲ್ಲಿಶ್ ಸೈಡ್ ಮೊಮೆಂಟಮ್ ಇದೆ. ಹೈಕೆನಾಶಿ ಅನ್ನೋದು ನಿಮ್ಗೆ ಮೊಮೆಂಟಮ್ ನ ಮಾತ್ರ ತೋರಿಸುತ್ತೆ.
ಸೊ ಬುಲ್ಲಿಶ್ ಸೈಡ್ ಮೊಮೆಂಟಮ್ ಇದೆ, ಬೈಯಿಂಗ್ ಸೈಡ್ ಮೊಮೆಂಟಮ್ ಇದೆ ಅಂತ ತೋರಿಸುತ್ತೆ ಹೈಕೆನಾಶಿ ಬುಲ್ಲಿಶ್ ಕ್ಯಾಂಡಲ್. ಹೈಕೆನಾಶಿ ಬೇರಿಶ್ ಕ್ಯಾಂಡಲ್ ಏನ್ ಹೇಳುತ್ತೆ ಅಂದ್ರೆ ಸೆಲ್ಲಿಂಗ್ ಸೈಡ್ ಸ್ಟ್ರೆಂತ್ ಇದೆ, ಸೆಲ್ಲಿಂಗ್ ಸೈಡ್ ಮೊಮೆಂಟಮ್ ಇದೆ ಅಂತ ಹೇಳುತ್ತೆ. ಹೈಕೆನಾಶಿ ಡೋಜಿ ಬಂದು ರಿವರ್ಸಲ್, ಅಂದ್ರೆ ಇಫ್ ಇನ್ ಕೇಸ್ ಬುಲ್ಲಿಶ್ ಅಲ್ಲಿ ಇದ್ರೆ ಬೇರಿಶ್ ಟರ್ನ್ ಆಗೋ ಚಾನ್ಸಸ್ ಇರುತ್ತೆ, ಬೇರಿಶ್ ಅಲ್ಲಿ ಇದ್ರೆ ಬುಲ್ಲಿಶ್ ಟರ್ನ್ ಆಗೋ ಚಾನ್ಸ್ ಇರುತ್ತೆ. ಇದು ಒಂದು ಇಂಡಿಸಿಷನ್, ಅಂದ್ರೆ ಆ ಸ್ಟೇಜ್ ಅಲ್ಲಿ ಫೈಟಿಂಗ್ ನಡೀತಾ ಇರುತ್ತೆ ಒಬ್ಬರಿಂದ ಇನ್ನೊಬ್ಬರಿಗೆ. ಅಂಡ್ ಯಾವಾಗ ಹೈಕೆನಾಶಿ ಡೋಜಿ ಕ್ರಿಯೇಟ್ ಆಗುತ್ತೋ ಅವಾಗ ನಮ್ಗೆ ಏನಾಗುತ್ತೆ, ಮಾರ್ಕೆಟ್ ಅನ್ನೋದು ರಿವರ್ಸಲ್ ಆಗುತ್ತೆ. ಇಫ್ ಇನ್ ಕೇಸ್ ಅಪ್ ಟ್ರೆಂಡ್ ಹೋಗ್ತಾ ಇದ್ರೆ ಡೌನ್ ಬರೋ ಚಾನ್ಸಸ್ ಇರುತ್ತೆ, ಡೌನ್ ಟ್ರೆಂಡ್ ಹೋಗ್ತಿದ್ರೆ ಅಪ್ ಟ್ರೆಂಡ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣ ಹೈಕೆನಾಶಿ ಬೈಯಿಂಗ್ ಕ್ಯಾಂಡಲ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಹೈಕೆನಾಶಿ ಬೈಯಿಂಗ್ ಕ್ಯಾಂಡಲ್ ಮತ್ತು ಸೆಲ್ಲಿಂಗ್ ಕ್ಯಾಂಡಲ್ ಅಬ್ಸರ್ವ್ ಮಾಡಿ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳೋವಾಗ, ಹೈಕೆನಾಶಿ ಬೈಯಿಂಗ್ ಅಂತ ಕರೆದಾಗ ಓಪನ್ ಇಸ್ ಈಕ್ವಲ್ ಟು ಲೋ ಇರುತ್ತೆ, ಅಂದ್ರೆ ಓಪನಿಂಗ್ ಪ್ರೈಸ್ ಲೋಯೆಸ್ಟ್ ಪ್ರೈಸ್ ಸೇಮ್ ಇರುತ್ತೆ. ಅದನ್ನ ಹೈಕೆನಾಶಿ ಬೈಯಿಂಗ್ ಕ್ಯಾಂಡಲ್ ಅಂತ ಕರಿತೀವಿ. ಅಪ್ಪರ್ ವಿಕ್ ಒಂದು ಡಾಟ್ ಅಪ್ಪರ್ ವಿಕ್ ಇರ್ಬೋದು, ಅಥವಾ ಝೀರೋ ಅಪ್ಪರ್ ವಿಕ್ ಇರ್ಬೋದು, ಒಂದು ಜಸ್ಟ್ ಒಂದು ಡಾಟ್ ತರ ಇರುತ್ತೆ, ಇಲ್ಲ ಒಂದು ಸಾಲಿಡ್ ಅಪ್ಪರ್ ವಿಕ್ ಇರ್ಬೋದು. ಈಗ ಹೈಕೆನಾಶಿ ಬೈ ಅಂತ ಬಂದಾಗ, ಹೈಕೆನಾಶಿ ಬೈ ಕ್ಯಾಂಡಲ್ ಅಂತ ಬಂದಾಗ ಓಪನ್ ಇಸ್ ಈಕ್ವಲ್ ಟು ಲೋ ವಿತ್ ಗ್ರೀನ್ ಕ್ಯಾಂಡಲ್, ಓಕೆನಾ. ಸೊ ಓಪನ್ ಇಸ್ ಈಕ್ವಲ್ ಟು ಲೋ ಇರುತ್ತೆ. ಹೈಕೆನಾಶಿ ಸೆಲ್ಲಿಂಗ್ ಅಂತ ಬಂದಾಗ ಇಲ್ಲಿ ನೋಡಿ ಓಪನ್ ಇಸ್ ಈಕ್ವಲ್ ಟು ಹೈ ಇರುತ್ತೆ. ಇದು ಬಂದು ಹೈಕೆನಾಶಿ ಬೈ ಕ್ಯಾಂಡಲ್, ಓಕೆನಾ, ಹೈಕೆನಾಶಿ ಬೈ ಕ್ಯಾಂಡಲ್. ಹೈಕೆನಾಶಿ ಸೆಲ್ ಕ್ಯಾಂಡಲ್ ಅಂತ ಬಂದಾಗ ಓಪನ್ ಇಸ್ ಈಕ್ವಲ್ ಟು ಹೈ ಇರುತ್ತೆ. ಇದನ್ನ ಬಂದು ನಾನು ಹೈಕೆನಾಶಿ ಸೆಲ್ ಕ್ಯಾಂಡಲ್ ಅಂತ ತಗೊಂತೀನಿ. ಅದೇ ಹೈಕೆನಾಶಿ ಡೋಜಿ ಅಂತ ಬಂದಾಗ ಅಪ್ಪರ್ ಸೈಡು ವಿಕ್ ಇರುತ್ತೆ, ಲೋವರ್ ಸೈಡು ವಿಕ್ ಇರುತ್ತೆ, ಅಂದ್ರೆ ಎರಡೂ ಕಡೆ ವಿಕ್ ಇರುತ್ತೆ. ಅದನ್ನ ಬಂದು ನಾವೇನಂತ ಕರಿತೀವಿ, ಹೈಕೆನಾಶಿ ಡೋಜಿ ಅಂತ ಕರಿತೀವಿ. ಹೈಕೆನಾಶಿ ಡೋಜಿ, ಓಕೆನಾ. ಸೊ ಹೈಕೆನಾಶಿ ಡೋಜಿ ಅಂತಂದ್ರೆ ನಾವು ಯಾವ್ದನ್ನ ಕರಿತೀವಿ, ಎರಡೂ ಸೈಡ್ ನಮ್ಗೆ ವಿಕ್ ಇರಬೇಕು, ಓಕೆನಾ. ಸೊ ಮೇಲ್ಗಡೆನೂ ಅಪ್ಪರ್ ವಿಕ್ ಇರಬೇಕು, ಬಾಟಮ್ ಅಲ್ಲಿ ಲೋವರ್ ವಿಕ್ ಇರಬೇಕು, ಅದನ್ನು ಹೈಕೆನಾಶಿ ಡೋಜಿ ಅಂತ ಕರಿತೀವಿ. ಈಗ ಅನಾಲಿಸಿಸ್ ಸಿಂಪಲ್, ಬೇಸಿಕ್ ಅನಾಲಿಸಿಸ್ ಏನ್ ಹೇಳುತ್ತೆ ಅಂತಂದ್ರೆ, ಯಾವಾಗ ಹೈಕೆನಾಶಿ ಬೈಯಿಂಗ್ ಕ್ಯಾಂಡಲ್ ಬರುತ್ತೋ ಅವಾಗ ನಾವೇನ್ ಮಾಡ್ತೀವಿ, ಆ ಸ್ಟಾಕ್ ಬುಲ್ಲಿಶ್ ಮೊಮೆಂಟಮ್ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ನೆನ್ನೆ ಅಲ್ಲ ಮೊನ್ನೆ, ಓಕೆನಾ, ಒಂದು 3 days ಬ್ಯಾಕ್ ಹೈಕೆನಾಶಿ ಡೋಜಿ ಕ್ರಿಯೇಟ್ ಅಂದ್ರೆ ಎರಡು ಕಡೆ ವಿಕ್ ಇದೆ. ದೆನ್ ಹೈಕೆನಾಶಿ ಸೆಲ್ಲಿಂಗ್ ಕ್ಯಾಂಡಲ್ ಬಂತು, ಮತ್ತೆ ಎರಡು ಕಡೆ ವಿಕ್, ಅಂದ್ರೆ ನಾನು ಹೈಕೆನಾಶಿ ಬೋತ್ ದ ಸೈಡ್ ವಿಕ್ಸ್ ಅಂದ್ರೆ ನಾವು ಅಲ್ಲಿ ಇಂಡಿಷನ್ ನಮ್ಗಿನ್ನೂ ಕ್ಲಾರಿಟಿ ಇಲ್ಲ. ಮತ್ತೆ ಹೈಕೆನಾಶಿ ವಿಕ್ ಎರಡು ಕಡೆ ವಿಕ್ ಬಂದು ಹೈಕೆನಾಶಿ ಡೋಜಿ ಕ್ರಿಯೇಟ್ ಆಯ್ತು. ಅದಾದ್ಮೇಲೆ ನೋಡಿ ಓಪನ್ ಇಸ್ ಈಕ್ವಲ್ ಟು ಲೋ ಹೈಕೆನಾಶಿ ಬೈಯಿಂಗ್ ಕ್ಯಾಂಡಲ್ ಕ್ರಿಯೇಟ್ ಆಯ್ತು. ಯಾವಾಗ ಹೈಕೆನಾಶಿ ಬೈಯಿಂಗ್ ಕ್ಯಾಂಡಲ್ ಕ್ರಿಯೇಟ್ ಆಯ್ತು ಅವಾಗ ನಮ್ಗೆ ಏನಂತ ಕನ್ಫರ್ಮೇಶನ್ ಆಯ್ತು, ಬೈಯರ್ಸ್ ಕಂಟ್ರೋಲ್, ಅಂದ್ರೆ ಬೈಯರ್ಸ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದಾರೆ ಅಂತ ಅರ್ಥ. ಮೊಮೆಂಟಮ್, ಬೈಯಿಂಗ್ ಮೊಮೆಂಟಮ್ ಸ್ಟಾರ್ಟ್ ಆಗುತ್ತೆ ಅಂತ ಅರ್ಥ. ಅಲ್ಲಿಂದ ಪ್ರೈಸ್ ಅಪ್ ಹೋಗಕ್ಕೆ ಶುರುವಾಯಿತು, ಓಕೆನಾ. ಸೊ ನಾವು ಇದನ್ನೇನಂತ ಕರಿತೀವಿ, ಹೈಕೆನಾಶಿ ಬೈಯಿಂಗ್ ಮೊಮೆಂಟಮ್ ಅಂತ ಕರಿತೀವಿ. ಅದೇ ರೀತಿ ಸೆಲ್ ಸೈಡ್ ನೋಡೋಣ. ನಿಮ್ಗೆ ಸೆಲ್ ಸೈಡ್ ಯಾವ ತರ ಕ್ರಿಯೇಟ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಏನಾಗಿದೆ, ಪ್ರೈಸ್ ಕಂಟಿನ್ಯೂಸ್ ಆಗಿ ಅಪ್ ಹೋಗ್ತಾ ಇದೆ. ಹೈಕೆನಾಶಿ ಬೈಯಿಂಗ್ ಕ್ಯಾಂಡಲ್, ಹೈಕೆನಾಶಿ ಬೈಯಿಂಗ್ ಕ್ಯಾಂಡಲ್, ದೆನ್ ಹೈಕೆನಾಶಿ ಡೋಜಿ, ಹೈಕೆನಾಶಿ ಡೋಜಿ, ಹೈಕೆನಾಶಿ ಡೋಜಿ. ಸೊ 3 ಕ್ಯಾಂಡಲ್ ಅಪ್ಪರ್ ವಿಕ್ ಇದೆ, ಲೋವರ್ ವಿಕ್ ಇದೆ. ಕಲರ್ ಮ್ಯಾಟರ್ ಅಲ್ಲ, ಡೋಜಿನಲ್ಲಿ ಅಪ್ಪರ್ ವಿಕ್ ಲೋವರ್ ವಿಕ್ ಎರಡೂ ಇದೆ ನಮ್ಗೆ ಇಲ್ಲಿ. ಅದಾದ್ಮೇಲೆ ಹೈಕೆನಾಶಿ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ನೋಡಿ, ಓಪನ್ ಇಸ್ ಈಕ್ವಲ್ ಟು ಹೈ, ಅಂದ್ರೆ ಓಪನಿಂಗ್ ಪ್ರೈಸ್ ಮತ್ತೆ ಹೈ ಪ್ರೈಸ್ ಈಕ್ವಲ್ ಆಗಿರುತ್ತೆ ಹೈಕೆನಾಶಿ ಸೆಲ್ಲಿಂಗ್ ಕ್ಯಾಂಡಲ್ ಅಲ್ಲಿ. ಸೊ ಆ ಕ್ಯಾಂಡಲ್ ನಮ್ ಕನ್ಫರ್ಮೇಶನ್ ಹೇಳುತ್ತೆ ಸೆಲ್ಲಿಂಗ್ ಮೊಮೆಂಟಮ್ ಸ್ಟಾರ್ಟ್ ಆಗ್ತಿದೆ ಅಂತ, ಸೆಲ್ಲರ್ ಸ್ಟ್ರೆಂತ್ ಸ್ಟಾರ್ಟ್ ಆಗ್ತಿದೆ. ಸೊ ಸೆಲ್ಲಿಂಗ್ ಮೊಮೆಂಟಮ್ ಅನ್ನೋದು ನಮ್ಗೆ ಅಲ್ಲಿಂದ ಫಾಲ್ ಆಗಕ್ಕೆ ಶುರುವಾಗಿದೆ. ಆದ್ರೆ ಬೆಸ್ಟ್ ಟ್ರೇಡಿಂಗ್ ಸಿಸ್ಟಮ್ ಏನಪ್ಪಾ ಅಂತಂದ್ರೆ, ಹೈಕೆನಾಶಿನ ಯೂಸ್ ಮಾಡ್ಕೊಂಡು ನಾವು ಸ್ಮಾಲ್ ರಿಸ್ಕ್ ಜೊತೆ ಬಿಗ್ ರಿವಾರ್ಡ್ ನ ಹೇಗೆ ಬುಕ್ ಮಾಡೋದು ಅಂತಂದ್ರೆ, ಸೊ ಇದು ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಅಂತ ಕರಿತೀವಿ. ಅಂದ್ರೆ 2 ಡಿಫ್ರೆಂಟ್ ಟೈಮ್ ಫ್ರೇಮ್ಸ್ ಅಥವಾ 3 ಡಿಫ್ರೆಂಟ್ ಟೈಮ್ ಫ್ರೇಮ್ಸ್ ನ ಯೂಸ್ ಮಾಡ್ಕೊಂಡು ನಾವು ಟ್ರೇಡ್ಸ್ ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಈಗ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ಅಲ್ಲಿ ನನ್ಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಇಲ್ಲಿಂದ ಅಪ್ ಹೋದ್ಮೇಲೆ ಇಲ್ಲಿಂದ ಶಿಫ್ಟ್ ಆಗಿದೆ ಟ್ರೆಂಡ್, ಅಲ್ಲಿಂದ ಮತ್ತೆ ಇಲ್ಲಿ ಡೌನ್ ಬಂದು ಇಲ್ಲಿ ಟ್ರೆಂಡ್ ಶಿಫ್ಟ್ ಆಗಿದೆ. ಯಾವಾಗ ಈ ತರ ಟ್ರೆಂಡ್ ಶಿಫ್ಟ್ ಆಗುತ್ತೋ, ಫ್ರಮ್ ಬೈಯಿಂಗ್ ಇಂದ ಸೆಲ್ಲಿಂಗ್ ಇಂದ ಹಿಡಿದು ಬೈಯಿಂಗ್ ಶಿಫ್ಟ್ ಆದಾಗ ಇಲ್ಲಿ ನೋಡಿ, ಇಲ್ಲಿಂದ ಹಿಡಿದು ಇಲ್ಲಿ ತನಕ ಒಂದು ಒಳ್ಳೆ ಬಿಗ್ ಬೂಮ್ ಹೋಗಿದೆ, ಕರೆಕ್ಟಾ. ಬಟ್ ಈ ಕ್ಯಾಂಡಲ್ಸ್ ನ ನೋಡ್ಬಿಟ್ಟು ಹಂಗೆ ಮಾರ್ಕೆಟ್ ಹೋಗಿದೆ ಅಂತ ತಿಳ್ಕೊಬೇಡಿ. ನಾರ್ಮಲ್ ಮಾರ್ಕೆಟ್ ಅಲ್ಲಿ ಇಲ್ಲೊಂದು ರೆಡ್ ಕ್ಯಾಂಡಲ್ ಬಂದಿರ್ಬೋದು, ಓಕೆನಾ, ಇಲ್ಲೊಂದು ಫಾಲ್ ಬಂದಿರ್ಬೋದು. ಬಟ್ ಹೈಕೆನಾಶಿ ಏನ್ ಹೇಳುತ್ತೆ ಅಂದ್ರೆ, ನಿಮ್ಗೆ ಗ್ರೀನ್ ಅಲ್ಲೇ ತೋರಿಸಿರುತ್ತೆ. ಅದ್ರ ಅರ್ಥ ಏನಪ್ಪಾ ಅಂದ್ರೆ, ಅಲ್ಲಿ ಅಪ್ ಟ್ರೆಂಡ್ ಹೋಗಿದೆ ಅಂತಲ್ಲ, ಬೈಯರ್ ಸೈಡ್ ಮೊಮೆಂಟಮ್, ಬೈಯರ್ ಸೈಡ್ ಸ್ಟ್ರೆಂತ್ ಇದೆ, ಅದಕ್ಕೆ ಅದು ಹೈಕೆನಾಶಿ ಗ್ರೀನ್ ಕಲರ್ ತೋರಿಸ್ತಾ ಇದೆ, ಓಕೆನಾ. ಸೊ ನಾನು ನಿಮ್ಗೆ ಕಂಪೇರ್ ಮಾಡ್ತೇನೆ ಹೈಕೆನಾಶಿ ಜೊತೆಗೆ ನಾರ್ಮಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್. ಸೊ ನಾವು ಮಾಡ್ಬೇಕಾಗಿರೋದು ಏನು ಅಂತಂದ್ರೆ, ಸ್ಟ್ರಾಟಜಿ ಬಂದು ಡೈಲಿ ಟೈಮ್ 1 day ಕ್ಯಾಂಡಲ್ ಅಂಡ್ 5 minutes ಟೈಮ್ ಫ್ರೇಮ್. ಸೊ ಈ 2 ಟೈಮ್ ಫ್ರೇಮ್ ನ ಯೂಸ್ ಮಾಡ್ಕೊಂಡು ನಾವು ಒಂದು ಒಳ್ಳೆ ಹೈಕೆನಾಶಿ ಸ್ಟ್ರಾಟಜಿನ ಬಿಲ್ಡ್ ಮಾಡೋಣ ವಿತ್ ಅ ಗುಡ್ ಅಕ್ಯುರೇಸಿ. ಸೊ ಸ್ಟೆಪ್ ನಂಬರ್ 1, ಸೊ ನಾನೇನ್ ಮಾಡ್ತೀನಿ ಅಂತಂದ್ರೆ, ಈ ಸ್ಟಾಕ್ಸ್ ನ ಫಸ್ಟ್ ನಾನು ಒಂದು ಲೇಔಟ್ ನ ತಗೊಂತೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಲೇಔಟ್ಸ್ ಅಂತ ಇರತ್ತೆ. ಇಲ್ಲಿ ನಾನು 3 ಲೇಔಟ್ ನ ತಗೊಂತೀನಿ, ಓಕೆನಾ, 3 ಲೇಔಟ್ಸ್ ಇದೆಯಲ್ಲ, ಇದನ್ನ ತಗೊಂತಾ ಇದೀನಿ.
ಸೊ ಇಲ್ಲಿ ನನಗೆ 3 ಲೇಔಟ್ ಸಿಕ್ಕಿದೆ. ಒಂದು ಹೈಕೆನಾಶಿ ಸ್ಟಾಕ್ 3 ಲೇಔಟ್ ಅಲ್ಲಿ ನಾನೇನ್ ಮಾಡ್ತೀನಿ ಅಂತಂದ್ರೆ ಸ್ಟಾಕ್ಸ್ ನ ಆಡ್ ಮಾಡ್ಕೊಂತೀನಿ. ಒಂದು ಡೇ ಟೈಮ್ ಫ್ರೇಮು, ಇನ್ನೊಂದು 5 ಮಿನಿಟ್ಸ್ ಟೈಮ್ ಫ್ರೇಮು, ಐಕೆನಾಶಿ ಡೇ ಟೈಮ್ ಫ್ರೇಮ್, ಐಕೆನಾಶಿ 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಂಡ್ ನಾರ್ಮಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ನಾನು ಎಲ್ಲಿ ಟ್ರೇಡ್ ತಗೋಬೇಕಂತ ಹೇಳ್ಬಿಟ್ಟು ಐಕೆನಾಶಿ ಟ್ರೇಡಿಂಗ್ ಸಿಸ್ಟಮ್ ನ ಯೂಸ್ ಮಾಡ್ಕೊಂಡು. ಸೊ ಫಸ್ಟ್ ಲೇಔಟ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಡೈಲಿ ಟೈಮ್ ಫ್ರೇಮು ಅಪೋಲೋ ಹಾಸ್ಪಿಟಲ್ ಅಂತ ಟ್ರೇಡ್ ತಗೊಂತೀನಿ. ಲೆಟ್ಸ್ ಅಪೋಲೋ ಹಾಸ್ಪಿಟಲ್ ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ. ಸೊ ನಾನು ಇದನ್ನ 3 ಟೈಮ್ ಫ್ರೇಮ್ಸ್ಗೆ ತಗೊಂತೀನಿ. ಸೊ ಈಗ ಅಪೋಲೋ ಹಾಸ್ಪಿಟಲ್ ಡೈಲಿ ಟೈಮ್ ಫ್ರೇಮ್ ಆಯಿತು. ಅಪೋಲೋ ಹಾಸ್ಪಿಟಲ್ ನಾನು 5 ಮಿನಿಟ್ಸ್ ಟೈಮ್ ಫ್ರೇಮ್ ಹೋಗ್ತೀನಿ. ಒಂದು ಲೇಔಟಲ್ಲಿ 5 ಮಿನಿಟ್ಸ್ ಟೈಮ್ ಫ್ರೇಮ್ ಹೋಗಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಲೇಔಟಲ್ಲಿ ಇಲ್ಲಿ ನಾನು ಆ್ಯಕ್ಚುಲಿ ಎಂಟ್ರಿ ತಗೊತೀನಿ 5 ಮಿನಿಟ್ಸ್ ಟೈಮ್ ಫ್ರೇಮು ವಿತ್ ನಾರ್ಮಲ್ ಕ್ಯಾಂಡಲ್ ಸ್ಟಿಕ್ಸ್. ಓಕೆನಾ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಇದು ನಾರ್ಮಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್. ಓಕೆನಾ. ಆಕ್ಚುಲಿ ಇದು ಒರಿಜಿನಲ್ ವ್ಯಾಲ್ಯೂ ಆಫ್ ದ ಶೇರು, ಕರೆಂಟ್ ವ್ಯಾಲ್ಯೂ ಏನು ಎಕ್ಸ್ಚೇಂಜಲ್ಲಿ ಟ್ರೇಡ್ ಆಗುತ್ತೋ ಆ ವ್ಯಾಲ್ಯೂ ನಿಮಗೆ ಇಲ್ಲಿ ಕಾಣಿಸುತ್ತೆ. ಅದೇ ವ್ಯಾಲ್ಯೂ ನಿಮಗೆ ಇಲ್ಲಿ ನೋಡಿ 6721 ಅಂತ ಹೈಕೆನಾಶಿಯಲ್ಲಿ ತೋರಿಸ್ತಾ ಇದೆ. ಬಟ್ ಅಲ್ಲೇ ಟ್ರೇಡ್ ಆಗ್ತಿದೆ 6719, ಅಂದ್ರೆ ನಿಮಗೆ ₹2 ಜಾಸ್ತಿ ತೋರಿಸ್ತದೆ ಐಕೆನಾಶಿಯಲ್ಲಿ. ಬಿಕಾಸ್ ಇದು ನಿಮಗೆ ಮೊಮೆಂಟಮ್ ನ ತೋರಿಸೋದಷ್ಟೇನೆ, ಇದು ಒರಿಜಿನಲ್ ವ್ಯಾಲ್ಯೂ ಅಲ್ಲ ಸ್ಟಾಕ್ದು. ಅದು ಸೆಲ್ಲಿಂಗ್ ಮೊಮೆಂಟಮ್ ಅಲ್ಲಿ ಇದೆಯಾ, ಬೈಯಿಂಗ್ ಮೊಮೆಂಟಮ್ ಅಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು ಆ ಸ್ಟ್ರೆಂತ್ ನ ತೋರಿಸುವಂತ ಒಂದು ಇಂಡಿಕೇಟರ್ ಇದು. ಸೊ ಈಗ ನಾವಿಲ್ಲಿ ಸ್ಟ್ರಾಟಜಿ ಹೇಗೆ ಬಿಲ್ಡ್ ಮಾಡೋದಂದ್ರೆ ಸ್ನೇಹಿತರೆ, ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಫಸ್ಟ್ ಚಾರ್ಟ್ ಅಲ್ಲಿ 1 ಡೇ ಕ್ಯಾಂಡಲ್ ನಾನೇನ್ ಮಾಡ್ತಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ 4th ಜುಲೈಗೆ ಹೋಗ್ತದೆ. ಲೆಟ್ಸ್ ಸೇ ಸೊ ಇಲ್ಲಿ ಈ ಲೊಕೇಶನ್ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಏನಾಗಿದೆ ಅಂತಂದ್ರೆ ಸ್ನೇಹಿತರೆ, ಸೊ ಇಲ್ಲಿ ಫಸ್ಟ್ ನಮಗೆ ಇಲ್ಲಿಂದ ಟ್ರೆಂಡ್ ಅನ್ನೋದು ಡೌನ್ ಬರ್ತಾ ಇದೆ ನೋಡಿ. ಟ್ರೆಂಡ್ ಅನ್ನೋದು ನಮಗೆ ಡೌನ್ ಬರ್ತಾ ಇದೆ. ಅದಾದ್ಮೇಲೆ ಇಲ್ಲಿ ನಿಮಗೆ ಡೋಜಿ ಕ್ರಿಯೇಟ್ ಆಗಿದೆ, ಹೈಕೆನಾಶಿ ಡೋಜಿ ಕ್ರಿಯೇಟ್ ಆಗಿದೆ. ಸೊ ಫಸ್ಟ್ ನೀವು ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಟ್ರೆಂಡ್ ಶಿಫ್ಟ್ಮೆಂಟ್ ನ ನೋಡ್ಕೋಬೇಕಾಗಿರುತ್ತೆ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ. ಸೊ ಈ ಲೊಕೇಶನ್ ನಂಗೆ ಏನಾಗಿದೆ ಅಂತಂದ್ರೆ, ನಾನು ವಾಲ್ಯೂಮ್ ನ ಡಿಸೇಬಲ್ ಮಾಡ್ತೀನಿ. ನಮ್ಗೆ ಇಲ್ಲಿ ವಾಲ್ಯೂಮ್ ಅವಶ್ಯಕತೆ ಇಲ್ಲ, ಕನ್ಫ್ಯೂಸ್ ಆಗೋದು ಬೇಡ. ನಾನು 3 ಲೊಕೇಶನ್ ವಾಲ್ಯೂಮ್ ನ ಡಿಸೇಬಲ್ ಮಾಡ್ತೀನಿ, ವಾಲ್ಯೂಮ್ ನ ತೆಗೆದ್ಬಿಟ್ಟಿದ್ದೀನಿ. ಸೊ ಈಗ ನೀವು ಫಸ್ಟ್ ಸ್ಟೆಪ್, ಓಕೆನಾ, ಸ್ಟೆಪ್ ನಂಬರ್ 1 ಸೆಲ್ ಸೈಡ್ ಇರಬೇಕು. ಅಂದ್ರೆ ನಿಮ್ಗೆ ಈ ತರ ನೋಡಿ, ಸೆಲ್ ಕ್ಯಾಂಡಲ್ ಬಂದಿದೆ, ಡೋಜಿ ಬಂದಿದೆ, ದೆನ್ ಅಗೇನ್ ಸೆಲ್ ಕ್ಯಾಂಡಲ್, ಅಗೇನ್ ಡೋಜಿ, ಅಗೇನ್ ಸೆಲ್ ಕ್ಯಾಂಡಲ್, ಅಗೇನ್ ಸೆಲ್ ಕ್ಯಾಂಡಲ್. ಸೊ ಓವರ್ ಆಲ್ ನಾನು ನೋಡೋದಾದ್ರೆ ಐಕೆನಾಶಿನಲ್ಲಿ ಸೆಲ್ಲಿಂಗ್ ಪ್ರೆಜರ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ ಈ ಲೆವೆಲ್ ಅಲ್ಲಿ. ಅದಾದ್ಮೇಲೆ ಸೆಲ್ಲಿಂಗ್ ಪ್ರೆಜರ್ ಕ್ರಿಯೇಟ್ ಆದ್ಮೇಲೆ ಒಂದು ಡೋಜಿ ಕ್ರಿಯೇಟ್ ಆಗಿದೆ, ಮತ್ತೆ ಅದಾದ್ಮೇಲೆ ಬೈಯಿಂಗ್ ಕ್ಯಾಂಡಲ್. ಸೊ ಈಗ ಐಕೆನಾಶಿ ಏನ್ ಹೇಳ್ತಾ ಇದೆ, ಇಲ್ಲಿಂದ ಡೌನ್ ಟ್ರೆಂಡ್ ಫಾಲ್ ಆಗಕ್ಕೆ ಶುರುವಾಗಿದ್ದು ಸೆಲ್ಲಿಂಗ್ ಡೋಜಿ, ಸೆಲ್ಲಿಂಗ್ ಡೋಜಿ ಆದ್ಮೇಲೆ ಫಸ್ಟ್ ಟೈಮ್ ನೋಡಿ ಐಕೆನಾಶಿ ಬೈಯಿಂಗ್ ಕ್ಯಾಂಡಲ್ ಕ್ರಿಯೇಟ್ ಆಯ್ತು. ಯಾವಾಗ ಐಕೆನಾಶಿ ಬೈಯಿಂಗ್ ಕ್ಯಾಂಡಲ್ ಕ್ರಿಯೇಟ್ ಆಯ್ತು, ಅವಾಗ ಏನ್ ಹೇಳ್ತಾ ಇದೆ, ಟ್ರೆಂಡ್ ಇಲ್ಲಿಂದ ಇಲ್ಲಿ ತನಕ ಬಂದು ಈಗ ಬೈಯಿಂಗ್ ಕ್ಯಾಂಡಲ್ ಕ್ರಿಯೇಟ್ ಆಗಿರೋದ್ರಿಂದ ಇಲ್ಲಿಂದ ಬೈರ್ ಸ್ಟಾರ್ಟ್ ಆಗ್ತಾರೆ, ಐಕೆನಾಶಿ ಬೈಯಿಂಗ್ ಮೊಮೆಂಟಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಡೈಲಿ ಕ್ಯಾಂಡಲ್ ಹೇಳ್ತಾ ಇದೆ. ಡೇಟ್ ಬಂದು ನೀವು ನೋಡ್ಕೋಬಹುದು ಸ್ನೇಹಿತರೆ, 4th ಜುಲೈ ನೋಡಿ. ಸೊ ಈಗ 4th ಜುಲೈ ನನಗೇನಾಗಿದೆ, ಐಕೆನಾಶಿ ಟ್ರೆಂಡ್ ಶಿಫ್ಟ್ಮೆಂಟ್ ಅಂದ್ರೆ ಸೆಲ್ ಸೈಡ್ ಇಂದ ಬೈ ಸೈಡ್ಗೆ ಐಕೆನಾಶಿ ಟ್ರೆಂಡ್ ಶಿಫ್ಟ್ಮೆಂಟ್ ಕ್ಯಾಂಡಲ್ ನಂಗೆ ಇಲ್ಲಿ ಸಿಕ್ತು. ಯಾವಾಗ ಟ್ರೆಂಡ್ ಶಿಫ್ಟ್ಮೆಂಟ್ ಕ್ಯಾಂಡಲ್ ನಂಗೆ ಸಿಗುತ್ತೋ 4ನೇ ತಾರೀಕು ಕ್ಲೋಸಿಂಗ್ ಅಂದ್ರೆ 4ನೇ ತಾರೀಕು ಮುಗಿದೋಯ್ತು. 5ನೇ ತಾರೀಕು ನಾವು ಚೆಕ್ ಮಾಡ್ಬೇಕಾಗತ್ತೆ. 5ನೇ ತಾರೀಕು ನಮಗೆ ಎಂಟ್ರಿ ಸಿಗತ್ತಾ ಅಂತ ನಾವು ಮಾರ್ಕೆಟ್ ಅಲ್ಲಿ 5 ನಿಮಿಷದ ಕ್ಯಾಂಡಲ್ ಅಲ್ಲಿ ನಾವು ಇಟ್ಕೊಂತೀವಿ. ಸೊ 5 ನಿಮಿಷದ ಕ್ಯಾಂಡಲ್ ಅಲ್ಲಿ ನಾವು ಮತ್ತೆ ಏನ್ ಮಾಡ್ತೀವಿ, ಐಕೆನಾಶಿ ಅದೇ ಒಂದು ಸ್ಟಾಕ್ ಅಲ್ಲಿ 5th ಜುಲೈಗೆ ಹೋಗ್ತೀವಿ ನಾವು ಫಸ್ಟ್. ಓಕೆನಾ. ಡೇಟ್ ಬಂದು ನಾನು 5th ಜುಲೈ ತಗೊಂತೀನಿ. 4ನೇ ತಾರೀಕು ಬಂದು ನಮ್ಗೆ ಏನಾಗಿದೆ, ಐಕೆನಾಶಿ ಟ್ರೆಂಡ್ ಶಿಫ್ಟ್ಮೆಂಟ್ ಕನ್ಫರ್ಮೇಶನ್ ಆಗಿದೆ. 5ನೇ ತಾರೀಕು 5 ನಿಮಿಷದ ಟೈಮ್ ಫ್ರೇಮ್, ಮಲ್ಟಿ ಟೈಮ್ ಫ್ರೇಮ್. ಫಸ್ಟ್ ನಾನು ಡೈಲಿ ಕ್ಯಾಂಡಲ್ ಅಲ್ಲಿ ಟ್ರೆಂಡ್ ಶಿಫ್ಟ್ಮೆಂಟ್ ನ ಕನ್ಫರ್ಮೇಶನ್ ಮಾಡ್ಕೊಂತಿದ್ದೀನಿ. 5 ನಿಮಿಷದ ಕ್ಯಾಂಡಲ್ ಅಲ್ಲಿ ನಾನು ಟ್ರೆಂಡ್ ಎಕ್ಸಿಕ್ಯೂಷನ್ಗೆ ಟೈಮ್ ನ ಹುಡುಕ್ತಿದ್ದೀನಿ, ಯಾವ ಟೈಮಲ್ಲಿ ನಾನು ಟ್ರೆಂಡ್ ನ ಎಕ್ಸಿಕ್ಯೂಟ್ ಮಾಡ್ಬೇಕಂತ ಹೇಳ್ಬಿಟ್ಟು. ಸೊ ಈಗ 5ನೇ ತಾರೀಕು ಇಲ್ಲಿದೆ ನೋಡಿ ಸ್ನೇಹಿತರೆ, ನೋಡಿ ಇದು 5th ಡೇ 5 ನಿಮಿಷದ ಕ್ಯಾಂಡಲ್ 5ನೇ ತಾರೀಕು. ಸೊ ಈ 5ನೇ ತಾರೀಕಲ್ಲಿ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ನಿಮ್ಗೆ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಇಲ್ಲಿಂದ. ಸೊ ಬೈ ಅಂತ ಹೋಗ್ತಾ ಇದೆ. ಅದಾದ್ಮೇಲೆ ನೋಡಿ ಸೆಲ್ಲಿಂಗ್ ಪ್ರೆಜರ್ ಬರ್ತಾ ಇದೆ. ಸೆಲ್ಲಿಂಗ್ ಪ್ರೆಜರ್ ಬಂದ್ಮೇಲೆ ನಿಮ್ಗೆ ಆ ದಿನದಲ್ಲಿ ಒಂದು ಒಳ್ಳೆ ಟ್ರೆಂಡ್ ಶಿಫ್ಟ್ಮೆಂಟ್ ಸಿಕ್ಕಿದ್ಯಾ ಅಲ್ಲಿ ನೋಡಿ, ಡೌನ್ ಬಂದು 2 ಕಡೆ ವಿಕ್ ಬಂತು. ಅದಾದ್ಮೇಲೆ ನಿಮ್ಗೆ ಒಂದು ಒಳ್ಳೆ ಐಕೆನಾಶಿ ಓಪನ್ ಇಸ್ ಈಕ್ವಲ್ ಟು ಲೋ ಬೈಯಿಂಗ್ ಕ್ಯಾಂಡಲ್ ಬಂತು. ಯಾವಾಗ ಈ ಓಪನ್ ಇಸ್ ಈಕ್ವಲ್ ಟು ಲೋ ಬೈಯಿಂಗ್ ಕ್ಯಾಂಡಲ್ ಬರುತ್ತೋ ಅಲ್ಲಿ ನೀವು ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡ್ಬಿಡಿ. ಟೈಮ್ ಬಂದು ನಿಮ್ಗೆ ಯಾವ ಟೈಮ್ ಅಂತ ಹೇಳ್ತೀನಿ ನೋಡಿ. ಸೊ ಟೈಮ್ ಬಂದು ನಮ್ಗೆ 10:20. ನೀವು ಟೈಮ್ ನೋಡ್ಕೊಳ್ಳಿ. 10:20ಗೆ ನಾವೇನ್ ಮಾಡ್ತಿದೀವಿ, ಐಕೆನಾಶಿ ಸೆಲ್ಲಿಂಗ್ ಇಂದ ಬೈಯಿಂಗ್ ಶಿಫ್ಟ್ಮೆಂಟ್ ಓಪನ್ ಇಸ್ ಈಕ್ವಲ್ ಟು ಲೋ ಬೈಯಿಂಗ್ ಕ್ಯಾಂಡಲ್ ಬಂದಿದೆ. ಸೊ 10:20ಗೆ ನಾನೇನ್ ಮಾಡ್ತಿದ್ದೀನಿ, ನಾರ್ಮಲ್ ಚಾರ್ಟ್ಸ್ ಅಲ್ಲಿ ಹೋಗ್ಬಿಟ್ಟು ಅವತ್ತು 5 ನಿಮಿಷದ ಕ್ಯಾಂಡಲ್ ನಾನು ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡ್ತೀನಿ. ರೀಸೆಂಟ್ ಸ್ವಿಂಗ್ ಸ್ಟಾಪ್ ಲಾಸ್ ಆಗಿ ತಗೊಂತೀನಿ, 1:5 ಟಾರ್ಗೆಟ್ ಇಟ್ಕೊಂತೀನಿ. ಅದು ಹೇಗೆ ಅಂತಂದ್ರೆ ಸ್ನೇಹಿತರೆ, ಇಲ್ಲಿ ಅಗೇನ್ ನಾನೇನ್ ಮಾಡ್ತೀನಿ, 5th ಜುಲೈಗೆ ಹೋಗ್ತೀನಿ. 5th ಜುಲೈ
ಸೊ ಇಲ್ಲಿ 5th ಜುಲೈ ನೀವು ನೋಡೋದಾದ್ರೆ ನನಗೆ 10:20ಗೆ ಕ್ಯಾಂಡಲ್ ಯಾವ್ದು ಕ್ರಿಯೇಟ್ ಆಗಿದೆ ಅಂತ ನೀವು ಚೆಕ್ ಮಾಡಿ. 10:15, 10:20 ಈ ಕ್ಯಾಂಡಲ್ ಕ್ಲೋಸಿಂಗ್ ಅಲ್ಲಿ ನಾನು ಬೈ ಮಾಡ್ತಿದ್ದೀನಿ. ರೀಸೆಂಟ್ ಸ್ವಿಂಗ್ಲು ಬಂದು ನನ್ನ ಸ್ಟಾಪ್ ಲಾಸ್ ಆಗಿರುತ್ತೆ. ಟಾರ್ಗೆಟ್ ಬಂದು 1:5 ನಾನು ಟಾರ್ಗೆಟ್ ಆಗಿ ಇಟ್ಕೊಂತೀನಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಫಸ್ಟ್ ಸ್ಟೆಪ್ ಡೈಲಿ ಕ್ಯಾಂಡಲ್ ಸೆಲ್ಲಿಂಗ್ ಇಂದ ಬೈಯಿಂಗ್ಗೆ ಶಿಫ್ಟ್ ಆಗಿರೋದು ಸ್ಟೆಪ್ ನಂಬರ್ 1. ಸ್ಟೆಪ್ ನಂಬರ್ 2 ಸೆಲ್ಲಿಂಗ್ ಪ್ರೆಜರ್ ಇಂದ ಬೈಯಿಂಗ್ಗೆ ಶಿಫ್ಟ್ ಆಗಿರೋದು 5 ನಿಮಿಷದ ಕ್ಯಾಂಡಲ್ ಅಲ್ಲಿ ಇಲ್ಲಿ ಡೈಲಿ ಟೈಮ್ ಫ್ರೇಮ್. ಫಸ್ಟ್ ಡೈಲಿ ಟೈಮ್ ಫ್ರೇಮ್, ದೆನ್ 5 ಮಿನಿಟ್ಸ್ ಟೈಮ್ ಫ್ರೇಮ್. ಸ್ಟೆಪ್ ನಂಬರ್ 3 ಅದನ್ನ ನಾವು ನಾರ್ಮಲ್ ಚಾರ್ಟ್ಗೆ ಕಂಪೇರ್ ಮಾಡಿಕೊಂಡು ಅಲ್ಲಿ ನಾವೇನ್ ಮಾಡ್ತೀವಿ, ಎಲ್ಲಿ ನಮಗೆ ಯಾವ ಟೈಮಲ್ಲಿ ಇಲ್ಲಿ ಬೈಯಿಂಗ್ ಕನ್ಫರ್ಮೇಶನ್ ಕೊಟ್ಟಿರ್ತಾನೋ ಅದು ನೀವು ಇದು ನೋಡದೇ ಇದ್ರೂ ಪರವಾಗಿಲ್ಲ, ಡೈರೆಕ್ಟ್ ಆಗಿ ನೀವು ಟ್ರೇಡ್ ನ ತಗೋಬಹುದು. ಬಟ್ ನಾನು ನೀವು ಯಾಕೆ ನಿಮ್ಗೆ ಸಪ್ರೇಟ್ ಆಗಿ ಆಡ್ ಮಾಡಿ ತೋರಿಸ್ತಿದ್ದೀನಿ ಅಂತಂದ್ರೆ ನೀವು ಯಾವ ಪ್ರೈಸ್ ಅಲ್ಲಿ ಬೈ ಮಾಡ್ತೀರಾ ಅಂತ ತೋರಿಸ್ತಿದ್ದೀನಿ. ಓಕೆನಾ, ಆ ಲೆವೆಲ್ ಬೈ ಮಾಡ್ತಿದ್ರ ಸ್ಟಾಪ್ ಲಾಸ್ ಎಲ್ಲಿ ಇಟ್ಕೊಂತೀರಾ ಅಂತ ನೀವು ತೋರ್ಸಕ್ಕೆ ಅಲ್ಲಿಂದ 1:5 ನೀವು ಟಾರ್ಗೆಟ್ ನ ಮೆಜರ್ ಮಾಡಬೇಕಾಗಿರುತ್ತೆ. ಸೊ 1:5 ಟಾರ್ಗೆಟ್ ನ ಹೇಗೆ ಮೆಜರ್ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಲೆಫ್ಟ್ ಅಲ್ಲಿ ನಿಮ್ಗೆ ಬ್ರೋಕರ್ ಟೂಲ್ಸ್ ಇರುತ್ತಲ್ವಾ, ನಿಮ್ಗೆ ಲಾಂಗ್ ಮತ್ತೆ ಶಾರ್ಟ್ ಅಂತ 2 ಟೂಲ್ ಇರುತ್ತೆ. ಇಲ್ಲಿ ನೋಡಿ, ಲಾಂಗ್ ಪೊಸಿಷನ್, ಶಾರ್ಟ್ ಪೊಸಿಷನ್ ಅಂತ 2 ಟೂಲ್ ಇರುತ್ತೆ. ಇಲ್ಲಿ ನೋಡಿ, ಈ ಲೆಫ್ಟ್ ಅಲ್ಲಿ ನಿಮಗೆ ಟೂಲ್ ಸೆಕ್ಷನ್ ಇರುತ್ತಲ್ವಾ, ಅಲ್ಲೊಂದು ಸಣ್ಣ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಲಾಂಗ್ ಮತ್ತೆ ಶಾರ್ಟ್ ಅಂತ ಇರುತ್ತೆ. ನಾನು ಲಾಂಗ್ ಮೇಲೆ ತಗೊಂತೀನಿ. ಲಾಂಗ್ ಮೇಲೆ ತಗೊಂಡು ನಾನು ಎಂಟ್ರಿ ಅಲ್ಲಿದೆ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಸೊ ಈಗ ನನ್ನ ಎಂಟ್ರಿ ಬಂದು ಎಕ್ಸಾಕ್ಟ್ಲಿ ಈ ಪಾಯಿಂಟ್ ಅಲ್ಲಿ. ಸೊ ಇಲ್ಲಿ ನನ್ನ ಎಂಟ್ರಿ ಇದೆ. ಸ್ಟಾಪ್ ಲಾಸ್ ಬಂದು ಆ ರೀಸೆಂಟ್ ಸ್ವಿಂಗ್ ಲೋ, 5 ನಿಮಿಷದ ರೀಸೆಂಟ್ ಸ್ವಿಂಗ್ ಲೋ ನನ್ನ ಸ್ಟಾಪ್ ಲಾಸ್ ಆಗಿದೆ. ಟಾರ್ಗೆಟ್ ಬಂದು ಮಿನಿಮಮ್ 1:5. ಅಂದ್ರೆ ಈಗ ನಾನು 1,000 ರೂಪಾಯಿ ಲಾಸ್ ಮಾಡಿದ್ರೆ 5,000 ರೂಪಾಯಿ ಮಿನಿಮಮ್ ನಂಗೆ ರಿವಾರ್ಡ್ ಬರಬೇಕು. ಓಕೆನಾ, ಸೊ 1:5 ಟಾರ್ಗೆಟ್ ನನಗೆ. ಸೊ ಈ ರೇಂಜ್ ಅಲ್ಲಿ. ಸೊ ನಿಮಗೆ ನೋಡಿ 1:5 ಟಾರ್ಗೆಟ್ ಅಚೀವ್ ಆಯಿತು. ಮೋರ್ ದೆನ್ 1:5 ಟಾರ್ಗೆಟ್ ಅಚೀವ್ ಆಗಿದೆ. ನಿಯರ್ಲಿ 1:10 ಪ್ಲಸ್ ಟಾರ್ಗೆಟ್ ಹೋಗಿದೆ. ಇಲ್ಲಿ ನಾವೇನ್ ಮಾಡಿದ್ವಿ, ಈ ತರ ಒಂದು ಬೈಯಿಂಗ್ ಪ್ರೆಷರ್ ಬಂದಿದೆ. ನಿನ್ನೆ ಏನಾಗಿತ್ತು, 4ನೇ ತಾರೀಕು ಮಾರ್ಕೆಟ್ ಸೆಲ್ಲಿಂಗ್ ಇಂದ ಬೈಯಿಂಗ್ ಕನ್ಫರ್ಮೇಶನ್ ಮೊಮೆಂಟಮ್ ಸ್ಟ್ರೆಂತ್ ನ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನಾನು ಕನ್ಫರ್ಮೇಶನ್ ಕೊಡ್ತು. ಕನ್ಫರ್ಮೇಶನ್ ಕೊಟ್ಟಾಗ 5 ನಿಮಿಷದ ಕ್ಯಾಂಡಲ್ ಅಲ್ಲಿ ಹೈಕೆನಾಶಲ್ಲಿ ನಾನು ಕನ್ಫರ್ಮೇಶನ್ ಕೊಡ್ತು ಲೋಯರ್ ಟೈಮ್ ಫ್ರೇಮ್ ಅಲ್ಲಿ ಟ್ರೆಂಡ್ ಅಪ್ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಅವಾಗ ಇಮಿಡಿಯೇಟ್ ಆಗಿ ನಾನು ಅಲ್ಲಿ ಬೈ ಮಾಡ್ತೀನಿ. ಆ ರೀಸೆಂಟ್ ಸ್ವಿಂಗ್ ಲೋ ಸ್ಟಾಪ್ ಲಾಸ್ ಆಗಿ ಇಟ್ಕೊಂತೀನಿ. ಅಲ್ಲಿಂದ ಮಿನಿಮಮ್ 1:5 ಓಕೆನಾ ಪ್ರಾಫಿಟ್ ನ ಬುಕ್ ಮಾಡ್ಕೊಂಡು ಮಾರ್ಕೆಟ್ ಇಂದ ಹೊರಗಡೆ ಬರ್ತೀನಿ. ಈಗ ಇಲ್ಲಿ ಮೇಜರ್ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಸ್ನೇಹಿತರೆ, ನೀವು ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡ್ತಿದ್ರ, ಅಂದ್ರೆ 2 ಟೈಮ್ ಫ್ರೇಮ್ ನ ಕಂಬೈನ್ ಮಾಡಿ ನೀವು ಅನಾಲಿಸಿಸ್ ಮಾಡ್ತಿದ್ರ. ಅರ್ಥ ಮಾಡ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಲ್ಟಿ ಟೈಮ್ ಫ್ರೇಮ್ ಅನ್ನೋದು ತುಂಬಾ ಪವರ್ಫುಲ್. ಓಕೆನಾ, ಒಂದು. ಎರಡನೇದು ಬಂದು ಹೈಕೆನಾಶಿ ಅನ್ನೋ ಟ್ರೇಡಿಂಗ್ ಸಿಸ್ಟಮ್ ಇನ್ಸ್ಟಿಟ್ಯೂಷನ್ ಲೆವೆಲ್ ಅಲ್ಲಿ ಯೂಸ್ ಮಾಡುವಂತ ಒಂದು ಟ್ರೇಡಿಂಗ್ ಸಿಸ್ಟಮ್ ಆಗಿರೋದ್ರಿಂದ ಅದು ಅಗೈನ್ ತುಂಬಾ ಪವರ್ಫುಲ್ ಆಗಿರುತ್ತೆ ಹೈಕೆನಾಶಿ ಇನ್ಸ್ಟಿಟ್ಯೂಷನ್ ವೈಸ್ ಯೂಸ್ ಮಾಡೋದ್ರಿಂದ. ಅಂಡ್ 3ನೇ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ನೀವು ಲೋಯರ್ ರಿಸ್ಕ್ ವಿತ್ ಹೈಯರ್ ರಿವಾರ್ಡ್. ಅಂದ್ರೆ ಒಂದು ಸ್ಮಾಲ್ ರಿಸ್ಕ್, ಈಗ ಫಾರ್ ಎಕ್ಸಾಂಪಲ್ ನಾನು 1 lakh ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಡೌನ್ ಹೋದ್ರೆ ನನಗೆ ಎಷ್ಟು ಲಾಸ್ ಆಗುತ್ತೆ ಇಲ್ಲಿ ನೀವು ನೋಡಿ. ರಿಸ್ಕ್ ಅಂಡ್ ರಿವಾರ್ಡ್ 0.25 ಅಂದ್ರೆ 1 ಲಕ್ಷದಲ್ಲಿ 0.25% ನಿಮ್ಗೆ 250 ರೂಪಾಯಿ ಲಾಸ್ ಆಗುತ್ತೆ. ಅಂಡ್ ಟಾರ್ಗೆಟ್ ಬಂದು ಎಷ್ಟಿದೆ ನನಗೆ 1.4 ಅಂದ್ರೆ 1430 ರೂಪಾಯಿ ನನ್ನ ಟಾರ್ಗೆಟ್ ಇದೆ. ಅದೇ ನಾನು 5 lakh ರೂಪೀಸ್ ಹಾಕಿದೀನಿ ಅಂತಂದ್ರೆ 5 lakhs into 0.25% ಏನ್ ಲಾಸ್ ಇರುತ್ತೋ ಅದು ನಿಮ್ಗೆ ಲಾಸ್ ಆಗುತ್ತೆ. ಅಂಡ್ ಅದ್ರ ಇಂಟು 5 times ನೀವು ಈ ಅಮೌಂಟ್ ಏನ್ ನೋಡ್ತೀವಿ 5 times ಮಾಡಿದ್ರೆ ನಿಮ್ಗೆ ಅದು ಪ್ರಾಫಿಟ್ ಅನ್ನೋದು ಸಿಗತ್ತೆ. ಸೊ ಸ್ಮಾಲ್ ರಿಸ್ಕ್ ಜೊತೆಗೆ 5 times ರಿವಾರ್ಡ್ ನ ಬುಕ್ ಮಾಡ್ತೀರಾ. ಅಂಡ್ ಇನ್ನೊಂದು ಲಾಸ್ಟ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಈ ಸ್ಟ್ರಾಟಜಿ ಸ್ನೇಹಿತರೆ, ನೀವು 1:5 ಹೋಗ್ತಾ ಇದ್ದೀರಾ, ಮಿನಿಮಮ್ 1:5 ಹೋಗ್ತಿದ್ದೀರಾ. ಸೊ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಟ್ರೇಡರು ಡೈಲಿ ಮಾರ್ಕೆಟ್ ಅಲ್ಲಿ ಟ್ರೇಡ್ಸ್ ನ ತಗೊಂತಾ ಇದ್ದೀನಿ. ಅವಾಗ ಲೆಟ್ಸ್ ಸೇ ಫಸ್ಟ್ ಟ್ರೇಡ್ ನನ್ಗೆ ಫೇಲ್ಯೂರ್ ಆಯಿತು. ಇನ್ನು 10 ಟ್ರೇಡ್ಸ್ ತಗೊಂತಾ ಇದ್ದೀನಿ ನಾನು. ಲೆಟ್ಸ್ ಸೇ 1 ವಾರದಲ್ಲಿ ನಾನು 10 ಟ್ರೇಡ್ ಮಾಡಿದ್ದೀನಿ ಹೈಕೆನಾಶಿ ಟ್ರೇಡಿಂಗ್ ಸಿಸ್ಟಮ್ ಅಲ್ಲಿ. 10 ಟ್ರೇಡ್ ಅಲ್ಲಿ ನನಗೆ ಸಿಕ್ತು 5 ಟ್ರೇಡ್ ಸಕ್ಸಸ್ ಅಂಡ್ 5 ಟ್ರೇಡ್ ಫೇಲ್ಯೂರ್ ಅಂತ ತಗೊಂತೀನಿ. ಸೊ ಇವಾಗ 5 ಟ್ರೇಡ್ ಸಕ್ಸಸ್ 5 ಟ್ರೇಡ್ ಫೇಲ್ಯೂರ್ ಅಂದ್ರೆ ನಮ್ಗೆ ಎಷ್ಟು ಸಿಕ್ತು ಅಕ್ಯುರೇಸಿ ಸ್ಟ್ರಾಟಜಿನಲ್ಲಿ 50% ಅಕ್ಯುರೇಸಿ. ಸೊ 50% ಮಿನಿಮಮ್ ಎಕ್ಸ್ಪೆಕ್ಟ್ ಮಾಡ್ಬೋದಾ? Such a great Hikinashi trading system with a multi-time frame connection, with a small risk, with a big reward, minimum 50% accuracy ನಾನು ಎಕ್ಸ್ಪೆಕ್ಟ್ ಮಾಡ್ತೇನೆ. ಜಾಸ್ತಿ ಇಲ್ಲ, 80, 90 ಮ್ಯಾಜಿಕ್ ನಂಬರ್ಸ್ ನಾನು ಯಾವುದು ಹೇಳ್ತಾ ಇಲ್ಲ, ನಾರ್ಮಲ್ ನಂಬರ್ ಹೇಳ್ತಾ ಇದ್ದೀನಿ. ಈ 50% ಅಕ್ಯುರೇಸಿನಲ್ಲಿ ಜಸ್ಟ್ ನಾವು P&L ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಫಸ್ಟ್ ಟ್ರೇಡು ಸಕ್ಸಸ್ಸು, ಸೆಕೆಂಡ್ ಟ್ರೇಡು ಫೇಲ್ಯೂರು, ಥರ್ಡ್ ಟ್ರೇಡು ಸಕ್ಸಸ್ಸು, ಫೋರ್ತ್ ಟ್ರೇಡ್ ಸಕ್ಸಸ್ಸು, ಲೆಟ್ಸ್ ಸೇ 5th ಟ್ರೇಡ್ ಫೇಲ್ಯೂರು. ಸೊ ಈ ತರ ನನಗೆ 10 ಟ್ರೇಡ್ ತಗೊಂತಾ ಇದ್ದೀನಿ ನಾನು. 10th ಟ್ರೇಡ್ ಲೆಟ್ಸ್ ಸಕ್ಸಸ್. ಸೊ ಓವರ್ ಆಲ್ ಈ ತರ 10 ಟ್ರೇಡ್ಸ್ ನೋಡಿದಾಗ ಫಸ್ಟ್ 2 ಟ್ರೇಡ್ ನನಗೆ BEP ಗೆ ಬೇಕಾಗತ್ತೆ. BEP ಅಂದ್ರೆ
10 ಟ್ರೇಡಲ್ಲಿ 2 ಟ್ರೇಡ್ ಸಕ್ಸಸ್ ಆಗಿ ರಿಮೈನಿಂಗ್ 8 ಟ್ರೇಡ್ ಫೇಲ್ಯೂರ್ ಆದ್ರೂ ಸ್ಟಿಲ್ ನೀವು ನಿಮ್ಮ ಕ್ಯಾಪಿಟಲ್ನ ಪ್ರೊಟೆಕ್ಟೆಡ್ ಮಾಡ್ಕೊಂಡಿರ್ತೀರಾ. ಅಂತಂದ್ರೆ ನಾನು 5 ಟ್ರೇಡ್ ಸಕ್ಸಸ್ ಆಗ್ತಾ ಇದ್ದೀನಿ ಅಂತಂದ್ರೆ 5 - 2 ಮಾಡಿದಾಗ ರಿಮೈನಿಂಗ್ 3 ಟ್ರೇಡ್ ಬಂದು ನಿಮಗೆ ಪ್ರಾಫಿಟ್ನ ಬುಕ್ ಮಾಡ್ಬೋದು. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ 50% ಸಕ್ಸಸ್ ರೇಷಿಯೋ, ಮಿನಿಮಮ್ ಸಕ್ಸಸ್ ರೇಷಿಯೋ ಇಟ್ಕೊಂಡು 1:5 ಪ್ರಾಫಿಟ್ ಬುಕ್ ಮಾಡೋದ್ರಿಂದ ನಿಮ್ಮ ಪ್ರಾಫಿಟ್ ಪೊಟೆನ್ಶಿಯಾಲಿಟಿ ಅದು ಇನ್ಕ್ರೀಸ್ ಆಗುತ್ತೆ. ಸೊ ನೀವು ಮಾಡಬೇಕಾಗಿರೋದು ಒಂದೇ ಒಂದು, ಸ್ಟಿಕ್ ಟು ದ ಸ್ಟ್ರಾಟಜಿ, ಡಿಸಿಪ್ಲೈನ್ ನ ಡೆವಲಪ್ ಮಾಡ್ಕೊಳ್ಳಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವತ್ತೂ ಹೇಳೋದೇನಂತಂದ್ರೆ ಸ್ಟ್ರಾಟಜಿ, ಸ್ಕಿಲ್ಸ್, ಟೆಕ್ನಿಕಲ್ ಅನಾಲಿಸಿಸ್ ಇಸ್ 20%. ಓಕೆನಾ, 20% ಅಷ್ಟೇನೆ. ರಿಮೈನಿಂಗ್ 80% ಗೋಸ್ ಟು ದ ಡಿಸಿಪ್ಲೈನ್, ಕನ್ಸಿಸ್ಟೆನ್ಸಿ, ಮ್ಯಾನೇಜಿಂಗ್ ದ ಮನಿ, ಮ್ಯಾನೇಜಿಂಗ್ ದ ರಿಸ್ಕ್ ಅಂತ ಕರಿತೀವಿ. ಸೊ ಅದಕ್ಕೆ ಹೋಗುತ್ತೆ ರಿಮೈನಿಂಗ್ 80%. ಅದಕ್ಕೆ ಈಗ ನೀವು ಸ್ಟ್ರಾಟಜಿ ಕಲ್ತಿದ್ದೀರಾ, ಡಿಸಿಪ್ಲೈನ್ ನೀವು ಡೆವಲಪ್ ಮಾಡ್ಕೊಳ್ಳಿ. ಸ್ಟ್ರಾಟಜಿಗೆ ಸ್ಟಿಕ್ ಆಗಿ ನಿಮ್ಗೆ ಒಳ್ಳೆ ಪ್ರಾಫಿಟ್ಸ್ ಅನ್ನೋದು ಬಿಲ್ಡ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನಾನು ಹೇಳ್ಕೊಡ್ತೀನಿ. ಐಕೆನಾಶಿ ಟ್ರೇಡಿಂಗ್ ಸಿಸ್ಟಮ್ನ ಯೂಸ್ ಮಾಡಿಕೊಂಡು ಇದೇ ಥರ ನಾವು ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡಿ ಹೇಗೆ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡೋದು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಲಾರ್ಸನ್ ಅಂಡ್ ಟೂಬ್ರೋ ಅನ್ನೋ ಸ್ಟಾಕು, ನಾನು ಇದನ್ನ ಫಸ್ಟ್ ಏನು ಮಾಡ್ತೀನಿ, 3 ಲೇಔಟ್ನ ತಗೊತೀನಿ. ಓಕೆನಾ, ಸೊ 3 ಲೇಔಟ್ಸು. ಸೊ ಫಸ್ಟ್ ಲೇಔಟ್ ಅಲ್ಲಿ ಡೈಲಿ ಟೈಮ್ ಫ್ರೇಮ್, ಸೆಕೆಂಡ್ ಲೇಔಟ್ ಅಲ್ಲಿ 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಂಡ್ ಥರ್ಡ್ ಲೇಔಟ್ ಅಲ್ಲಿ 5 ಮಿನಿಟ್ಸ್ ಟೈಮ್ ಫ್ರೇಮ್. ಓಕೆನಾ, ಸೊ ಇದು 3 ಬೇಸಿಕ್ ಸ್ಟೆಪ್ಪು. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಫಸ್ಟ್ ನಮಗೆ ಟ್ರೆಂಡ್ ಶಿಫ್ಟ್ಮೆಂಟ್ ನ ನೋಡ್ಕೋಬೇಕಾಗುತ್ತೆ. ಅಂದ್ರೆ ಎಲ್ಲಿ ನಮ್ಗೆ ಟ್ರೆಂಡ್ ಶಿಫ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ. ನಮ್ಗೆ ಇಲ್ಲಿ ನೋಡಿ, ಇಲ್ಲೊಂದು ಅಕ್ಯುಮುಲೇಷನ್ ಆಗಿದೆ. ಅದಾದ್ಮೇಲೆ ನೋಡಿ ಒಂದು ಫಾಲ್ ಕ್ರಿಯೇಟ್ ಆಗಿದೆ, ಡೋಜಿ ಕ್ರಿಯೇಟ್ ಆಗ್ತಾ ಒಂದು ಮೇಜರ್ ಬಿಗ್ ಡೋಜಿ ಕ್ರಿಯೇಟ್ ಆಗಿ ಮತ್ತೊಂದು ಸೆಲ್ಲಿಂಗ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ. ಅದಾದ್ಮೇಲೆ ನಮಗೆ ಒಂದು ಬೈಯಿಂಗ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ. ಬೈಯಿಂಗ್ ಒಂದು ಗ್ರೀನ್ ಡೋಜಿ ಕ್ರಿಯೇಟ್ ಆಗಿ ಐಕೆನಾಶಿ ಬೈಯಿಂಗ್ ಕ್ಯಾಂಡಲ್. ಸೊ ಐಕೆನಾಶಿ ಸೆಲ್ಲಿಂಗ್ ಕ್ಯಾಂಡ್ಲು, ಐಕೆನಾಶಿ ಡೋಜಿ, ಐಕೆನಾಶಿ ಬೈಯಿಂಗ್ ಕ್ಯಾಂಡ್ಲು. ಇದರ ಅರ್ಥ ಏನಪ್ಪಾ ಅಂದ್ರೆ ಸೆಲ್ಲಿಂಗ್ ಇಂದ ಬೈಯಿಂಗ್ ಶಿಫ್ಟ್ ಆಗಿದೆ, ಟ್ರೆಂಡ್ ಶಿಫ್ಟ್ ಆಗಿದೆ ಅಂತ ಅರ್ಥ. ಸೊ ಯಾವಾಗ ಈ ಕ್ಯಾಂಡಲ್ಗೆ ಟ್ರೆಂಡ್ ಶಿಫ್ಟ್ ಆಗಿದೆ ಅಂತ ಕನ್ಫರ್ಮೇಶನ್ ಕೊಡ್ತು, ಇಲ್ಲಿ ನೋಡಿ ಈ ಕ್ಯಾಂಡಲ್. ಓಕೆನಾ, ನಾನು ವಾಲ್ಯೂಮ್ ನ ತೆಗೆದುಬಿಡ್ತೇನೆ, ಇಲ್ಲಿ ಡಿಸೇಬಲ್ ಆಗಿದೆ. ಸೊ ಇಲ್ಲಿ ನಾನು ತೆಗೆದುಬಿಡ್ತೇನೆ. ಸೊ ಈಗ ನೀವು ನೋಡ್ಬೇಕಾಗಿರೋದು ಈ ಲೊಕೇಶನ್ ನ. ಈ ಲೊಕೇಶನ್ ನ. ಸೊ ಇಲ್ಲಿ ಏನಾಗಿತ್ತು, ಸೆಲ್ಲಿಂಗ್ ಇತ್ತು, ಸೆಲ್ಲಿಂಗ್ ಇಂದ ಡೋಜಿ ಬಂತು, ಡೋಜಿ ಆದ್ಮೇಲೆ ಬೈಯಿಂಗ್ ಬಂತು. ಇದು ಈ 3 ಕ್ಯಾಂಡಲ್ ಕಂಬೈನ್ ಮಾಡಿದ್ರೆ ನನಗೆ ಸೆಲ್ಲಿಂಗ್ ಇಂದ ಬೈಯಿಂಗ್ ಗೆ ಟ್ರೆಂಡ್ ಶಿಫ್ಟ್ ಆಯ್ತು ಅಂತ ಕನ್ಫರ್ಮೇಶನ್ ಕೊಡ್ತಾ ಇದೆ ಐಕೆನಾಶಿ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಲ್ಲಿ. ಸೊ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಅದನ್ನ ಡೇಟ್ ನಾನು ನೋಡ್ಕೊಳ್ಳಿ, ಯಾವ ಡೇಟ್ ಅಂತ ಹೇಳ್ಬಿಟ್ಟು. ಲೆಟ್ಸ್ ಸೇ ಇದು ಡೇಟ್ ಬಂದು, ಸೊ ಡೇಟ್ ಬಂದು ನಮಗೆ 26th ಜುಲೈ, ಲಾಸ್ಟ್ ಮಂತ್ 26ನೇ ತಾರೀಕು. ನಾವ್ ಯಾವಾಗ ಟ್ರೇಡ್ ಎಕ್ಸಿಕ್ಯೂಟ್ ಮಾಡ್ತೀವಿ, 29ನೇ ತಾರೀಕು. 26 ಅಂದ್ರೆ 27, 28 ಬಂದು ಸ್ಯಾಟರ್ಡೆ ಸಂಡೇ ಇದೆ. ಅಂಡ್ 29ನೇ ತಾರೀಕು ನಾವು ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಅದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಸೊ ನೆಕ್ಸ್ಟ್ ನಾವು ಸೇಮ್ ಅದೇ ಡೇಟ್ಗೆ ನಾವು 29th ಆಫ್ ಜುಲೈಗೆ ಬರೋಣ. ಸೊ 29th ಆಫ್ ಜುಲೈ ನಮ್ಗೆ ಯಾವ ತರ ಐಕೆನಾಶಿ ಟ್ರೆಂಡ್ ಶಿಫ್ಟ್ಮೆಂಟ್ ಆಗಿದೆ ಅಂತ ನೋಡೋಣ. ನೋಡಿ ಸ್ನೇಹಿತರೆ, 29th ಆಫ್ ಜುಲೈ ನಮ್ಗೆ ಇಲ್ಲಿ ಅಬ್ಸರ್ವ್ ಮಾಡಿ, ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಬಂದಿದೆ, ಅದಾದ್ಮೇಲೆ ಡೋಜಿ ಬಂದಿದೆ, ಅದಾದ್ಮೇಲೆ ಬೈಯಿಂಗ್ ಕ್ಯಾಂಡಲ್. ಸೊ ಇಲ್ಲಿ ನಮ್ಗೆ ಕನ್ಫರ್ಮೇಶನ್ ಆಗಿತ್ತು, ಬೈ ಡೋಜಿ ಬೈ ಕ್ಯಾಂಡಲ್. ಸೊ ಎಷ್ಟು ಟೈಮ್ಗೆ ಯಾವ ಟೈಮಲ್ಲಿ ಬಂದಿದೆ ಅಂತಾನು ನೀವು ಚೆಕ್ ಮಾಡ್ಕೊಳ್ಳಿ 5 ಮಿನಿಟ್ಸ್ ಅಲ್ಲಿ. ಸೊ ಟೈಮ್ ಚೆಕ್ ಮಾಡ್ಕೊಳ್ಳಿ. ಟೈಮ್ ಬಂದು 9:15, 9:25ಗೆ. ಸೊ 9:25ಗೆ ನಿಮ್ಗೆ ಕನ್ಫರ್ಮೇಶನ್ ಆಯ್ತು ಐಕೆನಾಶಿ ಸೆಲ್ಲಿಂಗ್ ಅಂದ್ರೆ ಡೋಜಿಯಿಂದ ಮತ್ತೆ ಓಪನ್ ಇಸ್ ಈಕ್ವಲ್ ಟು ಬೈಯಿಂಗ್ ಕ್ಯಾಂಡಲ್ ಕ್ರಿಯೇಟ್ ಆಯ್ತು ಅಂತ ಹೇಳ್ಬಿಟ್ಟು. ಸೊ 9:25 ನಾವೇನ್ ಮಾಡ್ತೀವಿ, ನಾರ್ಮಲ್ ಚಾರ್ಟ್ಸ್ ಅಲ್ಲಿ ಹೋಗ್ಬಿಟ್ಟು ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ಇಮಿಡಿಯೇಟ್ ಆಗಿ ನೀವು ಈ ಚಾರ್ಟ್ಗೆ ಬನ್ನಿ, ಇಲ್ಲಿ ನಾರ್ಮಲ್ ಕ್ಯಾಂಡಲ್ ತಗೊಂತೀನಿ. 29ನೇ ತಾರೀಕು ಜುಲೈ 9:25ಗೆ ನಾನು ಟ್ರೇಡ್ ಎಕ್ಸಿಕ್ಯೂಟ್ ಆಗಬೇಕು. ಓಕೆನಾ, ಸೊ ಅದು ನಮ್ಮ ಎಕ್ಸ್ಪೆಕ್ಟೇಷನ್ ಆಗಿರುತ್ತೆ. ಸೊ 29th ಜುಲೈಗೆ ಹೋಗೋಣ ಫಸ್ಟ್. 29 ಜುಲೈ ಗೋ. ಸೊ ಈಗ 29 ಜುಲೈ ನಾವು ನೋಡಿದಾಗ 9:25 ಕ್ಯಾಂಡಲ್ ಅದು ಅಂತ ಚೆಕ್ ಮಾಡೋಣ. ಸೊ ಇದು ಫಸ್ಟ್ ಕ್ಯಾಂಡ್ಲು, 9:15 ಇಂದ 9:20 ಕ್ಯಾಂಡ್ಲು, 9:20 ಇಂದ 9:15 ಇಂದ 9:20, 9:25, 9:30 ಅಂದ್ರೆ 3ನೇ ಕ್ಯಾಂಡಲ್. ಇಲ್ಲಿ ನೋಡಿ 1, 2, 3rd ಕ್ಯಾಂಡಲ್. ಇಲ್ಲಿ ನೋಡಿ 1, 2, 3rd ಕ್ಯಾಂಡಲ್. ಅಂದ್ರೆ 3ನೇ ಕ್ಯಾಂಡಲ್ ಅವತ್ತು ನನಗೆ ಎಂಟ್ರಿ ತಗೋಬೇಕಾಗಿದೆ. ಅಂದ್ರೆ ಈ ರೆಡ್ ಡೋಜಿ ಇದೆಯಲ್ವಾ ಸ್ನೇಹಿತರೆ, ಆ ರೆಡ್ ಡೋಜಿನಲ್ಲಿ ನಾವು ಎಂಟ್ರಿ ತಗೋಬೇಕಾಗಿದೆ ಎಕ್ಸಾಕ್ಟ್ಲಿ ಈ ಪಾಯಿಂಟ್ ಅಲ್ಲಿ. ಸೊ ಇಲ್ಲಿ ನಾನು ಎಂಟ್ರಿ ಕನ್ಫರ್ಮೇಶನ್ ಆಯ್ತು. ಆ ರೀಸೆಂಟ್ ಸ್ವಿಂಗ್ ಲೋ, ಅವತ್ತಿನ ಒಂದು ಲೋಯೆಸ್ಟ್ ಪಾಯಿಂಟ್ ಏನಿದೆಯೋ ಅದು ಬಂದು ಸ್ಟಾಪ್ ಲಾಸ್ ಆಗಿದೆ. ಜಸ್ಟ್ ಅದ್ರ ಕೆಳಗಡೆ ಒಂದು ಚೂರು ಸ್ಟಾಪ್ ಲಾಸ್ ಕೆಳಗಡೆ ಇಟ್ಕೊಳ್ಳೋಣ.
ಇದು ಸ್ಟಾಪ್ ಲಾಸ್ ಆಗಿದೆ. ಟಾರ್ಗೆಟ್ ಬಂದು ನಾನು ಎಷ್ಟು ಹೇಳಿದ್ರಿ, ಮಿನಿಮಮ್ 1:5 ಅಂದರೆ 1:5 ಟಾರ್ಗೆಟನ್ನು ನಾವು ಬುಕ್ ಮಾಡಬೇಕಾಗಿರುತ್ತೆ. ನಾನು 1:5ಗೆ ಟಾರ್ಗೆಟ್ನ ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ನೋಡಿ 1:5 ನೋಡಿ ಸ್ನೇಹಿತರೆ, ಕರೆಕ್ಟಾಗಿ ನಮ್ಗೆ ಅಚೀವ್ ಆಗಿದೆ. ಸೊ ಇಲ್ಲಿ ನೀವು ರಿಸ್ಕ್ ಅಂಡ್ ರಿವಾರ್ಡ್ ನೋಡಿದಾಗ ನಿಮಗೆ ಲಾಸ್ ಅಂತ ಬಂದಾಗ 0.46%, ಪ್ರಾಫಿಟ್ ಬಂದಾಗ 2.4%, ಅಂಡ್ ರಿಸ್ಕ್ ಅಂಡ್ ರಿವಾರ್ಡ್ ನೋಡಿದಾಗ 1:5. ಸೊ ಇಲ್ಲಿ ನೀವೇನ್ ಮಾಡ್ತಿದ್ದೀರಾ, ಸ್ಟೆಪ್ ನಂಬರ್ 1 ಡೈಲಿ ಕ್ಯಾಂಡಲ್ ಸೆಲ್ಲಿಂಗ್ ಇಂದ ಬೈಯಿಂಗ್ ಶಿಫ್ಟ್ಮೆಂಟ್ ನ ತಗೊಂಡು ಬೈಯಿಂಗ್ ಕ್ಯಾಂಡಲ್ ಕನ್ಫರ್ಮೇಶನ್ ಆದ್ಮೇಲೆ ನೆಕ್ಸ್ಟ್ ಡೇ ನೀವು ಟ್ರೇಡ್ ನ ಪ್ಲಾನ್ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ಡೇ ಡೈಲಿ ಕ್ಯಾಂಡಲ್ ಅಲ್ಲ, ಆ ನೆಕ್ಸ್ಟ್ ಡೇ ನೀವೇನ್ ಮಾಡಿದ್ರೆ 5 ಮಿನಿಟ್ಸ್ ಅಲ್ಲಿ ಬಂದು ಹೈಕೆನಾಶಿ ಡೋಜಿ ಅಂದ್ರೆ ಹೈಕೆನಾಶಿ 5 ಮಿನಿಟ್ಸ್ ಅಲ್ಲಿ ಸೆಲ್ಲಿಂಗ್ ಇಂದ ಬೈಯಿಂಗ್ಗೆ ಶಿಫ್ಟ್ ಆಗಬೇಕು. ನೀವು ಇಲ್ಲಿ ಕೇಳ್ಬೋದು ಸರ್ ಇಲ್ಲಿ ಸೆಲ್ಲಿಂಗ್ ಇಲ್ಲ ಅಂದ್ರೆ, ಸ್ನೇಹಿತರೆ ಫಸ್ಟ್ ನಮಗೆ ಬೈಯಿಂಗ್ ಬಂದೆ, ಡೋಜಿ ಬಂದು ಮತ್ತೆ ಬೈಯಿಂಗ್ ಬಂದೆ ಅಂದ್ರೆ ಹಂಗೆ ಬುಲ್ಲಿಸ್ ಸ್ಟ್ರಕ್ಚರ್ ಕಂಟಿನ್ಯೂಷನ್ ಕನ್ಫರ್ಮೇಶನ್ ಕೊಡ್ತಾ ಇದೆ. ಸೊ ನಾನು ಯಾವಾಗ ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಹೈಕೆನಾಶಿ ಡೋಜಿ ಬೈಯಿಂಗ್ ಕ್ಯಾಂಡಲ್ ಬರುತ್ತೋ ಆಫ್ಟರ್ ಡೋಜಿ 5 ನಿಮಿಷದ ಟೈಮ್ ಫ್ರೇಮ್ ಅಲ್ಲಿ ಇಮಿಡಿಯೇಟ್ ಆಗಿ ನಾನೇನ್ ಮಾಡ್ತೀನಿ, ನಾರ್ಮಲ್ ಕ್ಯಾಂಡಲ್ಸ್ಟಿಕ್ ಅಲ್ಲಿ ಹೋಗ್ಬಿಟ್ಟು ನನ್ನ ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡ್ತೀನಿ. ನಾರ್ಮಲ್ ಕ್ಯಾಂಡಲ್ಸ್ಟಿಕ್ ಹೋಗ್ಬಿಟ್ಟು ನಾನು ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡ್ತೀನಿ. ರೀಸೆಂಟ್ ಸ್ವಿಂಗ್ ನಾನು ಸ್ಟಾಪ್ ಲಾಸ್ ಆಗಿ ಇಟ್ಕೊಂತೀನಿ. ಅಲ್ಲಿಂದ 1:5 ನನ್ನ ಟಾರ್ಗೆಟ್ ನ ಅಚೀವ್ ಮಾಡ್ತೀನಿ. ಯಾರಾದ್ರೂ ಮೋಸ್ಟ್ ಆಫ್ ದ ಟ್ರೇಡ್ಸ್ ಇದು ನಿಮಗೆ ಇಂಟರ್ಡೇನಲ್ಲೇ ಪ್ರಾಫಿಟ್ ಅನ್ನೋದು ಅಚೀವ್ ಆಗುತ್ತೆ. ಯಾರಾದ್ರೂ ಒಂದು ಒಳ್ಳೆ ಟ್ರೇಡಿಂಗ್ ಸಿಸ್ಟಮ್ ವಿತ್ ಅ ವೆರಿ ಗುಡ್ ರಿಸ್ಕ್ ಟು ರಿವಾರ್ಡು ಇಂಟರ್ಡೇನಲ್ಲಿ ಪ್ರಾಫಿಟ್ ಬುಕ್ ಮಾಡ್ಬೇಕಂದ್ರೆ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಟ್ರೇಡಿಂಗ್ ಸಿಸ್ಟಮ್. ಓಕೆನಾ, ಹೈಕೆನಾಶಿ ಇಟ್ ಸೆಲ್ಫ್ ನಿಮಗೆ ಮೊಮೆಂಟಮ್ ನ ತುಂಬಾ ಚೆನ್ನಾಗಿ ಕ್ಯಾಲ್ಕುಲೇಟ್ ಮಾಡಿ ಕೊಡುತ್ತೆ. ಅದ್ರಲ್ಲಿ ನೀವೇನ್ ಮಾಡ್ತೀರಾ, ಮಲ್ಟಿ ಟೈಮ್ ಫ್ರೇಮ್ ಜೊತೆಗೆ ಕನೆಕ್ಟ್ ಮಾಡ್ತಿರೋದ್ರಿಂದ ಒನ್ ಆಫ್ ದಿ ಅಕ್ಯುರೇಟ್ ಟ್ರೇಡಿಂಗ್ ಸಿಸ್ಟಮ್ ಆಗಿ ನಿಮಗೆ ಇದು ಅಕ್ಯುರೇಸಿನ ಕೊಡುತ್ತೆ. ಅದರಲ್ಲೂ 1:5 ರಿಸ್ಕ್ ಅಂಡ್ ರಿವಾರ್ಡ್ ಅಂದ್ರೆ ಇಟ್ಸ್ ರಿಯಲಿ ದಿ ಗ್ರೇಟ್ ಸಿಸ್ಟಮ್ ಅಂತ ಹೇಳ್ಬೋದು. ಓಕೆನಾ, ಸೊ ಇದಿಷ್ಟು ಕಂಪ್ಲೀಟ್ ಸ್ಟ್ರಾಟಜಿ ಆಫ್ ಹೈಕೆನಾಶಿ. ನಾವು ಒಂದು ಸ್ಟ್ರಾಟಜಿನ ಹೈಕೆನಾಶಿನಲ್ಲಿ ತಿಳ್ಕೊಂಡ್ವಿ ವಿತ್ ಮಲ್ಟಿ ಟೈಮ್ ಫ್ರೇಮ್ ಕನೆಕ್ಷನ್. ನೆಕ್ಸ್ಟ್ ಇನ್ನೊಂದಷ್ಟು ವಿಡಿಯೋಗಳಲ್ಲಿ ನಾನು ನಿಮಗೆ ಇನ್ನ ಒಂದು ಐಕ್ಯನಾಶಿನಲ್ಲಿ ಇನ್ನೂ ಸುಮಾರು ಸ್ಟ್ರಾಟಜೀಸ್ ಇದೆ. ನಾನು ಅದನ್ನ ಒನ್ ಬೈ ಒನ್ ಡಿಸ್ಕ್ಲೋಸ್ ಮಾಡ್ತಾ ಹೋಗ್ತೀನಿ. ಆಸ್ ಆಫ್ ನಾವು ಇದನ್ನ ಪ್ರಾಕ್ಟೀಸ್ ಮಾಡಿ 3 ಡಿಫ್ರೆಂಟ್ ಟೈಮ್ ಫ್ರೇಮ್ಸ್ ಲೇಔಟ್ಸ್ ಮುಖಾಂತರ ಇಟ್ಕೊಂಡು ಟ್ರೇಡ್ಸ್ ನ ಎಕ್ಸಿಕ್ಯೂಟ್ ಮಾಡಿ ರಿಸ್ಕ್ ಅಂಡ್ ರಿವಾರ್ಡ್ ನ ಪ್ರಾಪರ್ ಆಗಿ ಫಾಲೋ ಮಾಡಿ ನಿಮಗೆ ಒಳ್ಳೆ ಪ್ರಾಫಿಟ್ ಅನ್ನೋದು ಸಿಗುತ್ತೆ. ಸೊ ಇದು ರಿಲೇಟೆಡ್ ನಿಮ್ಗೆ ಏನಾದ್ರು ಕ್ವರೀಸ್ ಇದ್ರೆ, ಅಂದ್ರೆ ಹೈಕೆನಾಶಿ ರಿಲೇಟೆಡ್ ಏನಾದ್ರು ಕ್ವರೀಸ್ ಇದ್ರೆ, ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಮುಖಾಂತರ ನಮಗೆ ತಿಳಿಸಿ. ನಿಮ್ಮ ಕ್ವಶನ್ಸ್ ನಾವು ಆನ್ಸರ್ ನಿಮ್ಮ ಯಾವುದೇ ಒಂದು ಕ್ವಶನ್ ರಿಲೇಟೆಡ್ ಟು ಇದಾಗಿರ್ಬೋದು, ಇಲ್ಲ ರಿಲೇಟೆಡ್ ಟು ಟ್ರೇಡಿಂಗ್ ಆಗಿರ್ಬೋದು, ಪ್ರತಿಯೊಂದು ಕ್ವಶನ್ಗೆ ನಾವು ಆನ್ಸರ್ ಮಾಡ್ತೀವಿ. ಹ್ಯಾಪಿ ಟ್ರೇಡಿಂಗ್, ಒಳ್ಳೇದಾಗ್ಲಿ.